रुद्रं समाश्रिता देव रुद्रो ब्रह्माणमाश्रितः ब्रह्मा मामाश्रितो नित्यं नाहं कञ्चोपरस्तः अथाविद्यस्तया यथाश्रुतं हरेः कथां स्वां सत्कर्तुं गिरमन्यादिदां प्रति नमस्तुभ्यं भगवते पुरुषाय महात्मने वासुदेवाय कृष्णाय सात्वतां पतये नमः। त्वयि मे हृदयं देवि त्वयि चित्तं मनस्त्वयि रक्ष मां सर्वपापेभ्यः प्रसादं कर्तुमर्हसि। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः उमावैवाक्समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद्विहीयते। आकाशनामा विघ्नेशः वायुश्चाकाशकस्मृतः आकाश इति लक्ष्मीश्च तथाकाशो हरिस्वयं। ಶ್ರೀಗುರುಭ್ಯೋ ನಮಃ. ಭಾಗವತ ಮಂಡಲ ಸೇವಾದಲ್ಲಿ ಇವತ್ತು ಇದು 33ನೇ ಕುಸುಮ, 10ನೇ ಸ್ಕಂದದಲ್ಲಿ 14ನೇ ಅಧ್ಯಾಯ ನಾವಿವತ್ತು ನೋಡಬೇಕಾದದ್ದು. ಯಮುನಾ ನದಿಯಲ್ಲಿ ಒಂದು ಪ್ರದೇಶ, ಕಾಲಿಯ ಅಂತ ಒಂದು ನಾಗ ಅಲ್ಲಿತ್ತು. ಅದರ ವಿಷದಿಂದ ಆ ನೀರೆಲ್ಲ ಮಲಿನ ಆಗಿತ್ತು. ಅಲ್ಲಿ ನೀರು ಕುಡಿದು ಕೆಲವು ಗೋವುಗಳು ಮತ್ತು ಗೊಲ್ಲರು ಪ್ರಾಣ ಕಳ್ಕೊಂಡ್ರು. ಭಗವಂತ ತನ್ನ ಅಮೃತ ದೃಷ್ಟಿಯಿಂದ ಅವರನ್ನ ಬದುಕಿಸಿದ. ಅಲ್ಲಿಗೆ 13ನೇ ಅಧ್ಯಾಯ ಸಮಾಪ್ತ ಆಗಿತ್ತು. 14ನೇ ಅಧ್ಯಾಯದಲ್ಲಿ ಇವತ್ತು ನಾವು ಕಾಲಿಯ ನಾಗನ ಮರ್ದನ ಆ ಕಥೆಯನ್ನು ನೋಡಬೇಕು. ಇದು ಹರಿವಂಶದಲ್ಲಿ ಹಾಗೆ ಭಾಗವತದಲ್ಲಿ ಎರಡೂ ಕಡೆ ಬಂದಿರುವಂತಹ ಕಥಾ. ಈ ಸರ್ಪವನ್ನ ಕೃಷ್ಣ, ಕಾಲಿಯ ಸರ್ಪವನ್ನು ಬೇರೆ ಕಡೆ ಕಳಿಸಬೇಕು ಅಂತ ವಿಚಾರ ಮಾಡಿದ. ಅದು ಎಷ್ಟು ತೀಕ್ಷ್ಣವಾಗಿತ್ತಂದ್ರೆ, ಅಲ್ಲೇನಾದರೂ ಯಾವುದಾದ್ರು ವೃಕ್ಷಗಳು, ಹುಲ್ಲು ಇತ್ಯಾದಿ ಇದ್ರೆ ಅವು ಎಲ್ಲ ಸುಟ್ಟು ಬೂದಿ ಆಗ್ತಿದ್ದವು. ಆ ವಿಷ ಜಲದ ಮೇಲಿಂದ ಗಾಳಿ ಬೀಸಿದ್ರೆ ಅದು ಪಕ್ಷಿ ಪ್ರಾಣಿಗಳಿಗೆ ತಟ್ಟಿ ಅವರು ಪ್ರಾಣ ಕಳ್ಕೋತಿದ್ರು. ಇವನೇನ್ ಮಾಡಿದ, ಕೃಷ್ಣ ಒಂದು ಬಾರಿ ಅದರ ತೀರಕ್ಕೆ ಬಂದ. ಅದರ ಸಮೀಪದಲ್ಲೊಂದು ಈಚಲ ವೃಕ್ಷ ಇತ್ತು. ಈಚಲ ವೃಕ್ಷ ಏರಿದ. ಈಚಲ ವೃಕ್ಷ ಏರಿ ಎರಡೂ ಕೈಯಿಂದ ಭುಜ ತಟ್ಟಿಕೊಂಡ. ಒಂದ್ಸರಿ ಜೋರಾಗಿ ಸಪ್ಪಳ ಮಾಡಿ ಮತ್ತೆ ನೀರಿಗೆ ಧುಮುಕಿದ. ಅಲ್ಲಿಂದನೇ ಅವನು ಆ ಧುಮುಕಿದ ಶಬ್ದಕ್ಕೆ ನೀರೆಲ್ಲ ಅಸ್ತವ್ಯಸ್ತ ಆಯಿತು. ವಿಷದಿಂದ ಕುದಿಯುವ ಅಲೆಗಳು, ಅದು ಮೊದಲೇ ಭಯಾನಕವಾಗಿತ್ತು, ಇನ್ನೂ ಭಯಾನಕ ಆಯಿತು. ಆ ಒಳಗಿದ್ದ ಕಾಲಿಯ ನಾಗನಿಗೆ ಈ ಶಬ್ದ ವಿಘ್ನ ತಂದೊಡ್ಡಿತು. ಅವನು ಮೇಲೆ ಬಂದ, ತನ್ನ ಸೈನ್ಯ ಸಮೇತನಾಗಿ ಮೇಲೆ ಬಂದ. ಚಕ್ಷುಶ್ರವಾಹ ಸಮರ್ಥತ್ತಂ ಅಮೃಷ್ಯಮಾಣ ಸಸೈನ್ಯ. ಉಳಿದ ಹಾವುಗಳೆಲ್ಲ ಮೇಲೆ ಬಂದವು. ಅವನು ನೀರಿನಲ್ಲಿ ಆಟ ಆಡ್ತಿದ್ದ ಕೃಷ್ಣ. ಈ ಕಾಲಿಯ ಅವನನ್ನು ಎಲ್ಲ ಕಡೆ ಕಚ್ಚಿದ. ಆದರೆ ಅದು ಅವನಿಗೇನೂ ಆಗಲಿಲ್ಲ. ಕೃಷ್ಣನ ಗೆಳೆಯರು ಮಾತ್ರ ತೀರದಲ್ಲಿ ನಿಂತಿದ್ರು. ಅವರೆಲ್ಲ ಭಯಪಟ್ಟರು. ಮುಂದೆ ಏನು ಮಾಡಬೇಕು ಅಂತ ತಿಳಿಲಿಲ್ಲ ಅವರಿಗೆ. ಅಲ್ಲಿ ಹಸುಗಳು, ಕರುಗಳು, ಅವು ಎಲ್ಲ ಕೃಷ್ಣನ ಮೇಲೆ ಪ್ರಾಣ ಇಟ್ಟಂಥ ಜೀವಗಳು, ಅವು ಎಲ್ಲ ದುಃಖಪಟ್ಟವು. ಎಲ್ಲ ಕಡೆ ಭಯಾನಕವಾದ ಉತ್ಪಾತಗಳು ಆದವು. ನಂದ ಮತ್ತು ಯಶೋದೆ ಅವರಿಗೂ ಇದು ತಿಳಿದು ಬಂತು. ಬಲರಾಮನನ್ನ ಅಲ್ಲೇ ಬಿಟ್ಟು ಹೋಗಿದ್ದ ಕೃಷ್ಣ, ತಾನು ಒಬ್ಬನೇ ಹೋಗಿದ್ದ. ಕೃಷ್ಣ ಅಪಾಯಕ್ಕೆ ಸಿಕ್ಕಿದ್ದಾನೆ ಅಂತ ಅವರೆಲ್ಲ ತಿಳಿದ್ರು. ವಸ್ತುತಃ ಕೃಷ್ಣ ಬಲರಾಮನನ್ನ ಉದ್ದೇಶಪೂರ್ವಕವಾಗಿ ಬಿಟ್ಟು ಹೋಗಿದ್ದ.
ಅವನಲ್ಲಿ ಇದ್ದುದರಿಂದ ಎಲ್ಲ ಯಾದವರಿಗೂ ಸಮಾಧಾನ ಹೇಳಿದ್ದ. ಆಯ್ತು, ಎಲ್ಲರೂ ತಮ್ಮ ಮನೆಯಿಂದ ಹೊರಗೆ ಬಂದರು. ಬಲರಾಮ ಏನು ಹೇಳಲಿಲ್ಲ, ನಕ್ಕ. ಕೃಷ್ಣನ ಸಾಮರ್ಥ್ಯ ಗೊತ್ತಿತ್ತು ಅವರಿಗೆ. ಯಮುನಾ ನದಿ ತೀರಕ್ಕೆ ಬಂದರು. ಅಲ್ಲಿ ಅಂತರ್ಹೃದಯ ಭುಜಗ ಭೋಗ ಪರೀತಂ, ಯಮುನಾ ನದಿ ಮಡುವಿನಲ್ಲಿ ಹಾವು. ಆ ಹಾವಿನ ಮೈ ಕೃಷ್ಣನನ್ನ ಸುತ್ತಿ ಹಾಕಿದೆ. ಎಷ್ಟೋ ಜನ ಮೂರ್ಛನೆ ಹೋದರು. ಗೋಪ ಪುರುಷರು, ಸ್ತ್ರೀಯರು ಕೃಷ್ಣನನ್ನು ಕಳ್ಕೊಂಡೆವು ನಾವು, ಇನ್ನು ಅವನು ಬರ್ಲಿಕ್ಕಿಲ್ಲ ಅಂತ ಅನಿಸಿತು ಅವರಿಗೆ. ಅವನ ನಾಮವನ್ನು ಉಚ್ಚಾರ ಮಾಡ್ತಾ ಅಲ್ಲೇ ಇದ್ರು. ಬಲರಾಮ ಒಬ್ಬ ನಿಶ್ಚಿಂತನಾಗಿದ್ದ. ಕೆಲವರು ಕೃಷ್ಣ ಸತ್ತು ಹೋಗ್ತಾನಲ್ಲ ಅಂತ ಆಲೋಚನೆ ಮಾಡಿ ತಾವು ನೀರಿನೊಳಗೆ ಬಿದ್ದು ಬಿಡಬೇಕು, ಬದುಕಿ ಉಪಯೋಗ ಇಲ್ಲ ಅಂತ ಆಲೋಚನೆ ಮಾಡಿದ್ರು. ಆದರೆ ಬಲರಾಮ ಅವ್ರನ್ನೆಲ್ಲರನ್ನು ತಡೆದ. ಸ್ವಲ್ಪ ಹೊತ್ತು ಕೃಷ್ಣ ಹಾಗೆ ಆಟ ಆಡಿದ ಆ ನೀರಿನಲ್ಲಿ. ಇನ್ನು ಮುಂದೆ ಆ ಸರ್ಪದ ಬಂಧನದಿಂದ ಕಳಿಸ್ಕೋಬೇಕು, ಇಲ್ಲದೆ ಹೋದ್ರೆ ನನ್ನ ಜನ ತೀರದ ಮೇಲೆ ನಿಂತವ್ರು ಭಯ ಪಡ್ತಾರೆ ಅಂದ್ಕೊಂಡ. ಒಂದ್ಸರಿ ತನ್ನ ಮೈಯಿಂದ ಹಿಗ್ಗಿಸಿಕೊಂಡ. ಅದು ಉಬ್ಬಿತು ಮೈ. ಉಬ್ಬಿದ್ದರಿಂದ ಆ ಕಾಲಿಯನ್ನ ಶರೀರ ಏನು ಕಟ್ಟಿತ್ತಲ್ಲ ಅದಕ್ಕೆ ನೋವಾಗಿ ಅದರ ಹಿಡಿತ ಸಡಿಲಾಗಿ ಹೋಯಿತು. ಮತ್ತೆ ಹೆಡೆಗಳನ್ನೆತ್ತು ಕೃಷ್ಣನನ್ನ ಕಚ್ಚಬೇಕು ಅಂತ ಹೋದ. ಬಾಯಿಯಿಂದ ಬೆಂಕಿಯನ್ನೇ ಉಗುಳಿದ. ಕೃಷ್ಣ ಸುತ್ತಲೂ ಆ ಕಡೆ ಈ ಕಡೆ ಸಂಚಾರ ಮಾಡಿದ, ಅವನ ಕೈಗೆ ಸಿಗದಂತೆ. ಕಾಲಿಯ ನಾಗನು ಅವನನ್ನು ಹಿಡಿಯಬೇಕು ಅಂತ ಪ್ರಯತ್ನ ಪಟ್ಟ. ಕೃಷ್ಣ ಅವನನ್ನು ಹಿಡಿಯಬೇಕು ಅಂತ ಹೋದ. ಹೀಗೆ ಅವನನ್ನು ಆ ಕಡೆ ಈ ಕಡೆ ಓಡಾಡಿಸಿ ಆ ಹಾವಿನ ಬಲ ಕಡಿಮೆ ಮಾಡಿದ. ಅವನನ್ನು ಹಿಡಿದು ಬಗ್ಗಿಸಿದ. ಅವನ ಹೆಡೆ ಮೇಲೆ ಎತ್ತಿ ನಿಂತ. ಹಾವಿನ ಹೆಡೆ ಮೇಲೆ ರತ್ನ ಇರ್ತದಂತೆ, ಕೆಲವು ಅಪರೂಪದ ಹಾವಿನ ಹೆಡೆ ಮೇಲೆ ಮೊದಲೇ ರತ್ನಗಳಿದ್ದವು. ಆ ರತ್ನದ ಸಂಪರ್ಕದಿಂದ ಕೃಷ್ಣನ ಪಾದಕ್ಕೆ ಪೂಜೆ ಸಲ್ಲಿಸಿದಂತಾಯಿತು. ಅದರ ಮೇಲೆ ಪದಾಂಬುಜ ತನ್ಮೂರ್ಧ ರತ್ನ ನಿಕರ ಸ್ಪರ್ಶಾತಿ ತಾಮ್ರ ಪಾದಾಂಬುಜ ಅಖಿಲ ಕಲಾದಿಗುರು ನನರ್ಥ. ಎಲ್ಲ ಲಲಿತ ಕಲೆಗಳಿಗೂ ಕೂಡ ಆದಿಗುರು ಈ ಭಗವಂತ. ಲಲಿತ ಕಲಾ ಅಂದ್ರೆ ಫೈನ್ ಆರ್ಟ್ಸ್, ಸಂಗೀತ, ನೃತ್ಯ, ಈ ಎಲ್ಲ ಇದಕ್ಕೂ ಅವನೇ ಮೂಲಗುರು. ಎಲ್ಲ ಜ್ಞಾನಗಳಿಗೂ ಅವನೇ ಮೂಲಗುರು. ಅದು ಹೈಗ್ರೀವ ರೂಪದಿಂದ, ವೇದವ್ಯಾಸ ರೂಪದಿಂದ, ದತ್ತ ಕಪಿಲ ಇತ್ಯಾದಿ ರೂಪದಿಂದ, ಕೃಷ್ಣ ರೂಪದಿಂದ, ಯಾವುದೇ ರೂಪದಿಂದ ಆದರೂ ಎಲ್ಲರಿಗೂ ಅವನೇ ಮೂಲ ಗುರು. ಇಲ್ಲಿ ಲಲಿತ ಕಲೆಗಳಿಗೆ ಗುರು ಅಂತ ಅವನು ವರ್ಣನೆ ಮಾಡಿದ್ದಾರೆ. ಕೃಷ್ಣ ನಾಟ್ಯ ಆಡಲಿಕ್ಕೆ ತೊಡಗಿದ್ದು ನೋಡಿ ಗಂಧರ್ವರು ಆನಂದದಿಂದ ಆಕಾಶದಲ್ಲಿ ಮೃದಂಗ ಮೊದಲಾದ ವಾದ್ಯಗಳನ್ನು ನುಡಿಸಿದರು. ಕೆಲವರು ನರ್ತನ ಮಾಡಿದರು. ವಾಜರಾಜ ಸ್ವಾಮಿಗಳು ರುಕ್ಮಿಣೀಶಿ ವಿಜಯ ಅಂತ ಒಂದು ಗ್ರಂಥ ಬರೆದಿದ್ದಾರೆ. ಅದರಲ್ಲಿ ಅವರು ಈ ಕೃಷ್ಣನ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ಅನೀನದ ಪದ್ಮಭವೋ ಮೃದಂಗಂ ಜಗೌ ಹನುಮಾನ್ ಜಗತಾ ಮಧೀಶಂ ಅದರ್ಶಯ ತಾಲಗತಿ ಕಪರ್ದಿ ನನರ್ಥ ಗೋಪಾಲಕ ಬಾಲಮೌಲಿಗೆ. ಭಗವಂತ ಕೃಷ್ಣ ಅಲ್ಲಿ ಕುಣಿದರೆ ಅವನಿಗೆ ವಾದ್ಯ ನುಡಿಸೋರು, ಹಾಡುವವರು ಮತ್ತೆ ತಾಳ ತೋರಿಸೋರು ಬೇಕಲ್ಲ. ಯಾರು ಮಾಡಿದ್ರು ಅಂದ್ರೆ ಚತುರ್ಮುಖ ಬ್ರಹ್ಮ ಸ್ವಯಂ ಮೃದಂಗ ನುಡಿಸಿದ. ಹನುಮಂತ ಅಲ್ಲಿ ಹಾಡಿದ. ಮತ್ತೊಬ್ಬ ದೊಡ್ಡ ಸಂಗೀತಜ್ಞನಾದಂಥ ತಾಂಡವಾದಿ ನೃತ್ಯದಲ್ಲಿ ಗುರುವಾದಂತಹ ಶಿವ ತಾಳ ತೋರಿಸಿದ. ತಾಳ ತಟ್ಟಿದ. ಹೀಗೆ ತಾಳ ತೋರಿಸಿ ಆ ನೃತ್ಯಕ್ಕೆ ತಾನು ಹೊಂದಾಣಿಕೆ ಕೊಟ್ಟ. ಹೀಗೆ ಸುದೀರ್ಘಕಾಲ ನರ್ತನ ಮುಂದುವರಿಯಿತು. ಬಾಲವನ್ನು ಎತ್ತಿ ಹಿಡಿದ. ಎದ್ದೆಚ್ಚಿರೋ ನಮತೆ. ಅವನ ತಲೆ ಅದು ಅಪರಾಧ ಮಾಡಿತ್ತು. ಅಪರಾಧ ಮಾಡಿದ ತಲೆಯನ್ನು ತುಳಿದ. ಹಾಲು ಈ ಬಾಲ ಮಾತ್ರ ಏನು ತಲೆ ಅಪರಾಧ ಮಾಡಿರಲಿಲ್ಲ. ಅದನ್ನ ಎತ್ತಿ ಹಿಡಿದ. ಅದರ ಮೂಲಕ ಏನು ತೋರಿಸಿದ ಅಂದ್ರೆ, ಯಾರು ದುಷ್ಟರಿರ್ತಾರೆ ದುಷ್ಟರನ್ನು ದಮನಿಸಬೇಕು, ಸಜ್ಜನರನ್ನು ರಕ್ಷಿಸಬೇಕು ಅಂತ ತೋರಿಸಿದೆ. ಹೀಗೆ ನಿರಂತರವಾಗಿ ನರ್ತನ ಮುಂದುವರೆದಾಗ ಆ ಕಾಲಿಯರಿಗೆ ಆ ಒತ್ತಡ ತಡಿಲಿಕ್ಕಾಗಲಿಲ್ಲ. ಬಾಯಿಯಿಂದ ರಕ್ತ ಕಾರಿದ. ಮೂರ್ಛೆ ಹೋಯ್ತವನಿಗೆ.
ಮತ್ತೆ ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ಮತ್ತೆ ಕೃಷ್ಣನನ್ನು ಕಚ್ಚಬೇಕು ಅಂತ ಹೋದ, ಪುಸುಗುಟ್ಟಿದ. ಅವನಿಗೆ ಅಷ್ಟೆಲ್ಲ ಹೆಡೆಗಳಿದ್ದವಲ್ಲ, ಆ ಹೆಡೆಗಳಲ್ಲಿ ಯಾವ ಹೆಡೆ ಸೆಟೆದು ನಿಲ್ತದೋ ಆ ಹೆಡೆಯ ಮೇಲೆ ಕೃಷ್ಣ ಕುಣಿತಿದ್ದ. ದುರಹಂಕಾರದಿಂದ ಎದ್ದು ನಿಂತ ತಲೆಯನ್ನ ಮಣಿಸ್ತಿದ್ದ. ಆ ತಲೆ ಮತ್ತೆ ಮುಣಿಯೋದ್ರೊಳಗೆ ಇನ್ನೊಂದು ತಲೆ ಎದ್ದು ನಿಲ್ತಿತ್ತು, ಅದನ್ನೂ ಮಣಿಸ್ತಿದ್ದ. ಹೀಗೆಲ್ಲ ಅವನ ಎಲ್ಲಾ ತಲೆಗಳನ್ನು ಮಣಿಸಿದ. ಮುಂದೆ ದೇವತೆಗಳು ಅವನ ಮೇಲೆ ಹೂವಿನ ಮಳೆ ಕರೆದರು. ಅವನ ಹೆಡೆಗಳೆಲ್ಲ ಮುರಿದು ಹೋದವು, ಮೈಯೆಲ್ಲ ಜರ್ಜರಿತ ಆಯಿತು, ಎಲ್ಲ ಕಡೆ ರಕ್ತ ಕಾರಿದ. ಕೊನೆಗೆ ನಾರಾಯಣಂ ತಮರಣಂ ಮನಸಾ ಜಗಾಮ. ಈ ಕೃಷ್ಣ ಅಂದ್ರೆ ಬೇರೆ ಯಾರಲ್ಲ, ಇದು ನಾರಾಯಣ ಎಂದು ಗೊತ್ತಾಯ್ತಾನೆ. ಭಕ್ತನೇ ಅವನು, ಸಜ್ಜನನೇ, ಅದು ದುರಹಂಕಾರ ಅಷ್ಟೆ. ಅವನ ಪತ್ನಿಯರು ಅಲ್ಲಿಗೆ ಬಂದರು. ಅವರು ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ನ್ಯಾಯೋ ಹಿ ದಂಡ ಕೃತ ಕಿಲ್ಬಿಷೇಸ್ಮಿನ್ ತವಾವತಾರ ಖಲ ನಿಗ್ರಹಾಯ. ಅವನು ಹೇಳಿದ್ರಂತ ಕೃಷ್ಣನಿಗೆ, ನಮ್ಮ ಗಂಡ ಈ ಕಾಲಿಯ ನಾಗನನ್ನು ನೀನು ನಿಯಂತ್ರಿಸಿದ್ದೆ, ಅದು ಸರಿಯಾಗಿದೆ. ಯಾಕಂದ್ರೆ ನೀನು ದುಷ್ಟ ರಕ್ಷಣೆ ಶಿಕ್ಷಣಕ್ಕಾಗಿ, ಸಜ್ಜನದ ರಕ್ಷಣೆಗಾಗಿ ಹುಟ್ಟಿದವನು. ಜಗತ್ತಿಗೆಲ್ಲ ಆ ಥರದ ಪಾಠ ಕಲಿಸಿದ್ದೆ, ನಮ್ಮ ಗಂಡನಿಗೂ ಕಲಿಸಿದ್ದೆ. ಏನೋ ಪಾಪ ಮಾಡಿದ್ದಾನೆ, ಆ ಪಾಪವನ್ನು ಇವತ್ತು ಅವನು ಒಪ್ಕೊಂಡಿದ್ದಾನೆ. ಆದ್ರಿಂದ ನಾವೆಲ್ಲರೂ ಆ ಶಿಕ್ಷೆಯನ್ನು ಒಪ್ಕೋತೇವೆ. ದಂಡೋಪಿ ಭಗವತ್ತೀರ್ಣ ಮಮೈಷೋನುಗ್ರಹಕೃತಃ ಇತಿ ಭಕ್ತ್ಯಾ ಚಿಂತಯತಾಂ ಶುಭ ಕಾರ್ಯ ಭವತ್ಯಲಂ ಅಂತ ಭಾಗವತದ ವ್ಯಾಖ್ಯಾನ. ಮುಂದೊಂದು ವೇಳೆ ನಮಗೆ ದಂಡ ಯಾವತ್ತಾದ್ರೂ ಆದರೆ, ಭಗವಂತ ಯಾವತ್ತಾದ್ರೂ ದಂಡ ಕೊಟ್ರೆ, ಅದು ಭಗವಂತ ನಮ್ಮ ಮೇಲೆ ಮಾಡಿದ ಅನುಗ್ರಹ ಅಂತ ತಿಳ್ಕೋಬೇಕು. ಹಾಗೆ ತಿಳ್ಕೊಂಡ್ರೆ ಅದು ಶುಭಕಾರಿ, ಮುಂದಿನ ಜೀವನದಲ್ಲಿ ಅದರಿಂದ ಕಲ್ಯಾಣ ಆಗ್ತದೆ. ಇದೇ ಜೀವನದಲ್ಲಿ ಆಗಬಹುದು ಅಥವಾ ಮುಂದಿನ ಯಾವುದೋ ಜೀವನದಲ್ಲಿ ಆಗಬಹುದು. ಆದರೆ ನಾನೇನು ತಪ್ಪು ಮಾಡಿದ್ದೆ, ನನಗ್ಯಾಕೆ ಇದೊಂದು ಶಿಕ್ಷೆ ಕೊಟ್ಟ ಭಗವಂತ ಅಂತ ಭಗವಂತನನ್ನೇ ತೆಗೆದಿದ್ರೆ, ಅವನನ್ನೇ ನಿಂದಿಸಿದರೆ, ಅವನ ವ್ಯವಸ್ಥೆಯನ್ನು ನಾವು ತಿರಸ್ಕಾರ ಮಾಡಿದರೆ, ಅದರಿಂದ ಮತ್ತೆ ನಮಗೆ ತೊಂದರೆ, ನಾವೇ ದುರ್ಗತಿಗೆ ಹೋಗ್ತೇವೆ ಅಷ್ಟೆ. ಆದ್ರಿಂದ ಏನೋ ಹಿಂದಿನ ಜನ್ಮದಲ್ಲಿ ಪಾಪಗಳು ಮಾಡಿದ್ದ, ಅದಕ್ಕೆ ತಕ್ಕಂತೆ ನಿಮ್ಮನ್ನು ದ್ವೇಷಿಸಿದ, ಈಗ ಮತ್ತೆ ಏನೋ ಮತ್ತೊಂದು ಯಾವುದೋ ಪುಣ್ಯಕರ್ಮದ ಫಲವಾಗಿ ಇವತ್ತು ನಿನ್ನ ಪಾದಸ್ಪರ್ಶ ಆಯ್ತು, ಅವರಿಗೆ ಅಹಂಕಾರ ಬಿಟ್ಟಿದ್ದಾನೆ. ನಿನ್ನ ಪಾದಧೂಳಿ ಯಾರಿಗೆ ಸಿಗ್ತದೆ ಅವ್ರಿಗೆ ಸ್ವರ್ಗವೂ ಬೇಡ, ಮತ್ತಾವ ದೊಡ್ಡ ಚಕ್ರವರ್ತಿಯ ಪದವೂ ಬೇಡ, ಏನೂ ಬೇಡ. ನೀನು ಎಲ್ಲರಿಗೂ ರಕ್ಷಕ. ನಮಸ್ತುಭ್ಯಂ ಭಗವತೆ ಪುರುಷಾಯ ಮಹಾತ್ಮನೆ. ಎಲ್ಲ ಜೀವರೊಳಗೂ ನೀನಿದ್ದಿ. ನೀನು ಕೃಷ್ಣನೂ ಹೌದು, ರಾಮನೂ ಹೌದು, ವಸುದೇವನ ಮಗ ನೀನು ಹೌದು, ಪ್ರದ್ಯುಮ್ನ ಹೌದು, ಅನಿರುದ್ಧ ಹೌದು, ಸಾತ್ವತಾಂಪತಿ ನೀನು ಹೌದು. ಅವನನ್ನ ನಾನಾ ಥರದಿಂದ ಸ್ತೋತ್ರ ಮಾಡಿದರು. ರಾಜ ತನ್ನ ಪ್ರಜೆಗಳು ಮಾಡುವ ಅಪರಾಧವನ್ನು ಕ್ಷಮಿಸಬೇಕು, ಹಾಗೆ ನೀನು ಕ್ಷಮಿಸಬೇಕು. ನಮಗೆ ಪ್ರಾಣ ಭಿಕ್ಷೆ, ನಮ್ಮ ಪತಿ ಭಿಕ್ಷೆಯನ್ನು ಕೊಡು, ಕೊಲ್ಲಬೇಡ ಅಂತ ಹೇಳಿದ ಕೃಷ್ಣ ಕಾಲಿಯನ್ನು ಬಿಟ್ಟು ಬಿಟ್ಟ. ಮುಂದೆ ಅವನಿಗೆ ಕ್ರಮವಾಗಿ ಚೈತನ್ಯ ಬಂತು. ಕೃಷ್ಣನನ್ನು ಕೇಳ್ಕೊಂಡ, ನೋಡು, ನಾನು ಹಾವು, ತಮೋಗುಣ, ಸಿಟ್ಟು, ಆವೇಶ ಇದು ಸಹಜ ನನಗೆ. ಅದನ್ನು ಬಿಡೋದು ಬಹಳ ಕಷ್ಟ. ಆದರೆ ನೀನು ನನಗೊಂದು ಅನುಗ್ರಹ ಮಾಡಿದ್ದೆ. ಭವಾನ್ ಹಿ ಕಾರಣಂ ತತ್ರ ಅನುಗ್ರಹಂ ನಿಗ್ರಹದ್ವಾ ಮನ್ಯಸೆ ತದ್ವಿಧೇಹಿನಃ. ನೀನು ಏನು ಮಾಡ್ತೀಯೋ ಹಾಗೆ ಮಾಡು. ನನಗೆ ನನ್ನ ಮೇಲೆ ಕೃಪೆ ತೋರಿಸುವುದಾದ್ರೆ ಹಾಗೆ ಮಾಡು, ಅಥವಾ ನನ್ನ ಶಿಕ್ಷಿಸ್ತಿದ್ದಿದ್ರೆ ಹಾಗಾದ್ರೂ ಮಾಡು. ಆವಾಗ ಭಗವಂತ ಹೇಳಿದ, ಆಯ್ತು, ನಿನ್ನನ್ನು ಬಿಟ್ಟಿದ್ದೀನಿ, ಕ್ಷಮಿಸಿದ್ದೀನಿ. ನೀನಿಲ್ಲಿ ಇರ್ತಕ್ಕದ್ದಲ್ಲ, ಸಮುದ್ರಕ್ಕೆ ಹೊರಟು ಹೋಗ್ಬೇಕು. ಮಕ್ಕಳು ಹೆಂಡಂದ್ರ ಜೊತೆ ಅಲ್ಲಿ ಹೊರಟೋಗು. ಮುಂದೆ ಈ ನದಿ, ಯಮುನಾ ನದಿ, ಇದು ಎಲ್ಲ ಗೋವುಗಳಿಗೆ, ಗೋಪಾಲಕರಿಗೆ, ಜನರಿಗೆ ಇದು ಸ್ನಾನಕ್ಕೆ, ನೀರು ಕುಡಿಲಿಕ್ಕೆ ಎಲ್ಲದಕ್ಕೂ ಅನುಕೂಲಕರ ಆಗಿದೆ. ಸಜ್ಞಾತಿ ಅಪತ್ಯ ದಾರಾಢ್ಯ ಗೋ ನೃಭಿ ಭುಜ್ಯತೆ ನದಿ ಏತ ಸಂಸ್ಮರೇನ್ ಮರ್ತ್ಯ ತುಭ್ಯಂ ಮದನುಶಾಸನಂ ಕೀರ್ತಯನ್ ಉಭಯೋ ಸಂಧ್ಯೋ ನಯುಷ್ಮನ್ ಭಯಮಾಪ್ನುಯಾತ್. ಸರ್ಪಗಳಿಂದ ಪೀಡೆ ನಮಗಾಗ್ತಿದ್ರೆ ಆವಾಗ ಕಾಳಿಯ ಮರ್ದನನಾದ ಕೃಷ್ಣನನ್ನ ಬೆಳಗಿನ ಹೊತ್ತು ಮತ್ತು ಸಾಯಂಕಾಲದ ಹೊತ್ತು ನೆನಪು ಮಾಡ್ಕೋಬೇಕು. ಮತ್ತೆ ನಾನು ಕೃಷ್ಣ ನಿನಗೇನು ಆಜ್ಞೆ ಮಾಡಿದ್ದೀನಲ್ಲ, ಇಲ್ಲಿಂದ ಹೊರಟೋಗು, ಸಮುದ್ರಕ್ಕೆ ಹೊರಟೋಗು ಅಂತ. ಈ ಆಜ್ಞೆ, ಕೃಷ್ಣ ಹೀಗೆ ಆಜ್ಞೆ ಮಾಡಿದ್ದನ್ನ ಆ ಮೂಲಕ ಆ ಕಾಳಿಯನಾಗ ತನ್ನ ಅಹಂಕಾರ ಬಿಟ್ಟು ಸಮುದ್ರಕ್ಕೆ ಹೊರಟೋದನ್ನ, ಈ ಕಥೆಯನ್ನೆಲ್ಲ ನೆನಪು ಮಾಡ್ಕೊಳ್ಬೇಕು.
ಹೀಗೆ ಮಾಡಿದ್ರೆ ಅವರಿಗೆ ಈ ಸರ್ಪದ ಭಯ ಇರೋದಿಲ್ಲ ಅಂತ ಹೇಳ್ತಾರೆ. ನನಗೆ ಆಶ್ಚರ್ಯ ಅನಿಸೋದಿದೆ, ಭಾಗವತದಲ್ಲಿ ಮಹಾಭಾರತದಲ್ಲಿ ಎಲ್ಲ ಇಂಥ ಕಡೆ ಅನೇಕ ಪರಿಹಾರಗಳಿವೆ. ಆದರೆ ನಮಗೆ ಮಾತ್ರ ಇನ್ಯಾವ್ದಾವುದೋ ಏನೇನೋ ನೆನಪಿಗೆ ಬರ್ತದೆ. ಸಾಮಾನ್ಯವಾಗಿ ನೆನಪಿರುವುದು ಸರ್ಪಗಳ ಭಯ ಪರಿಹಾರ ಆಗಲಿಕ್ಕೆ ಆಸ್ತಿಕ ಅಂತ ಒಬ್ಬ, ಅವನದೊಂದು ಕಥೆ ನೆನಪು ಮಾಡ್ಕೋಬೇಕು ಅಂತ. ಇನ್ನೊಂದು ಈಗ ಕೃಷ್ಣನ ಆಜ್ಞೆ. ಆಸ್ತಿಕನ ಕಥೆಯನ್ನು ಒಂದು ಸಂಕ್ಷಿಪ್ತವಾಗಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಪರೀಕ್ಷಿತನನ್ನ ಸರ್ಪ ಕಚ್ತದಲ್ಲ, ಈಗ ಕಥೆಯನ್ನು ಕೇಳ್ತಿದ್ದಾನೆ ಅವನನ್ನು. ಇವನ ಮಗ ಜನಮೇಜಯ, ಅವನಿಗೆ ಅವನ ಮಂತ್ರಿಗಳೆಲ್ಲ ಹೇಳ್ತಾರೆ, ನಿಮ್ಮ ಅಪ್ಪನನ್ನ ಹಾವು ಕಚ್ಚಿದೆ, ಅವ್ರು ಪ್ರತೀಕಾರ ಮಾಡುವಂತ. ಅವನು ಸರ್ಪ ಯಜ್ಞ ಶುರು ಮಾಡಿಬಿಡ್ತಾನೆ, ಎಲ್ಲಾ ಸರ್ಪಗಳನ್ನು ಕೊಂದು ಹಾಕ್ತೇನೆ ಅಂತ. ಕಚ್ಚಿದ ಸರ್ಪ ಯಾವುದು? ತಕ್ಷಕ. ಅದು ಹೆದರಿ ಇಂದ್ರನ ಹತ್ರ ಹೋಗಿ ಆಶ್ರಯ ತಗೋತದೆ. ಇವರು ಪುರೋಹಿತರು ಏನ್ ಮಾಡ್ತಾರೆ, ಸೇಂದ್ರಾಯ ತಕ್ಷಕಾಯ ಸ್ವಾಹ ಅಂತ ಆಹುತಿ ಹಾಕ್ತಾರೆ. ಮಂತ್ರದ ಬಲ ಅಷ್ಟ. ಈ ತಕ್ಷಕ ಕೆಳಗೆ ಬಂದು ಬೀಳ್ಬೇಕು, ಇಂದ್ರ ಅವನನ್ನು ಬಿಟ್ರೆ ಸರಿ, ಇಂದ್ರ ಏನೋ ಅವನನ್ನು ಬಿಡದೆ ಹೋದ್ರೆ ಇಂದ್ರನು ಕೆಳಗೆ ಬಂದು ಬೀಳ್ಬೇಕಾಗ್ತದೆ. ಮಂತ್ರದ ಬಲ ಅದು. ಹೆದರಿ ಇಂದ್ರ ಬಿಟ್ಬಿಟ್ಟ, ತಕ್ಷಕ ಬರುವಂತ ಪ್ರಸಂಗ ಬಂತು. ಆವಾಗ ಆಸ್ತಿಕ ಅನ್ನುವನು ಅಲ್ಲಿಗೆ ಬಂದ. ಅಲ್ಲಿಗೆ ಬಂದು ಯಜ್ಞವನ್ನು ಬಂದ ಕೂಡಲೇ ಈ ಯಜ್ಞದ ಯಜಮಾನ ಜನಮೇಜಯ ನಿನಗೇನ್ ಬೇಕು ಅಂತ ಕೇಳಿದೆ. ಸರ್ಪ ಯಜ್ಞವನ್ನು ನಿಲ್ಲಿಸು, ಸಾಕು, ಇಷ್ಟಂಕ ಮಾಡಿದ್ ಸಾಕು, ಇಷ್ಟಂಕ ಕೊಂದು ಸರ್ಪಗಳ ಸಂತತಿ ಸಾಕು, ಇನ್ ಮುಂದೆ ಅವ್ರಿಗೆ ರಕ್ಷಣೆ ಕೊಡು ಅಂತ ಕೇಳಿದ್ದೆ. ಜ್ಞಾನಿ ಬ್ರಾಹ್ಮಣ ಬಂದು ಹೇಳಿದ್ದಾನೆ ಅಂತ ಸರ್ಪ ಯಜ್ಞ ನಿಲ್ಲಿಸಿದೆ. ಯಾರು ಆ ಆಸ್ತಿಕ ಅಂದ್ರೆ ಜರತ್ಕಾರು ಅಂತ ಒಬ್ಬ ಋಷಿ ಇದ್ದ. ಅವನು ಮದುವೆನೇ ಮಾಡ್ಕೊಂಡಿರ್ಲಿಲ್ಲ, ಮುದುಕನೂ ಆಗಿದ್ದ. ಒಂದ್ಸರಿ ಎಲ್ಲೋ ಕಾಡಿನಲ್ಲಿ ಓಡಾಡ್ತಿದ್ದ. ಕಾಡಿನಲ್ಲಿ ಓಡಾಡುವಾಗ ಯಾವುದೋ ಬಾವಿ ನೋಡಿದ. ಅಲ್ಲಿ ಅವನ ಪಿತೃಗಳು ತಲೆ ಕೆಳಗೆ ಕಾಲ್ ಮೇಲ್ ಮಾಡ್ಕೊಂಡು ಜೋತಾಡ್ತಿದ್ರು. ಇವನು ಅವ್ರನ್ನ ಹೋಗಿ ಕೇಳಿದ, ನಿಮ್ಗೆ ಏನ್ ಕಷ್ಟ ಬಂದಿದೆ, ಈಗ ಯಾಕೆ ಕಷ್ಟಪಡ್ತಿದ್ದೀರಿ, ಯಾಕೆ ಸಂಕಟ ಪಡ್ತಿದ್ದೀರಿ ಅಂತ. ಅವರು ಈ ಬಂದವನು ಜರತ್ಕಾರು ಗೊತ್ತಿಲ್ಲ ಅವರಿಗೆ ಅವರು ನೋಡಿ, ನೀನ್ ಯಾರೋ ಗೊತ್ತಿಲ್ಲ, ನಮ್ಮ ವಂಶದಲ್ಲಿ ಒಬ್ಬ ಜರತ್ಕಾರು ಅಂತ ಮೂರ್ಖ ಹುಟ್ಟಿದ್ದಾನೆ, ಮದುವೆ ಮಾಡ್ಕೊಂಡ್ರೆ ಮದುವೆ ಮಾಡ್ಕೋತಿಲ್ಲ, ನಮ್ಗೆ ಇಂಥ ದುರ್ಗತಿ ಬಂದಿದೆ ಅಂತ ಅವನನ್ನು ಬೈದ್ರು. ಬಂದವನು ಜರತ್ಕಾರು ಅಂತ ಅವ್ರಿಗೂ ಗೊತ್ತಾಗಿಲ್ಲ. ಪಾಪ ಇವನು, ನಾನೇ ಆ ಜರತ್ಕಾರು, ಏನ್ ಮಾಡ್ಲಿ, ನನ್ನ ಕ್ಷಮೆ ಮಾಡಿ ಅಂತ ಕೇಳ್ಕೊಂಡ. ಅವ್ರು ಬೇಗ ಮದುವೆ ಮಾಡ್ಕೊ, ಮತ್ತೇನ್ ಮಾಡ್ತೀನಿ ಅಂತ ಅವ್ರು ಬೈದು ಕಳಿಸಿದ್ರು. ಇವನು ಮದುವೆ ಮಾಡಿಕೊಂಡ. ಯಾರನ್ನ ಅಂದ್ರೆ ನಾಗಕುಲದ ಒಬ್ಳು ಕನ್ಯೆ, ಅವಳ ಹೆಸರು ಜರತ್ಕಾರು ಅಂತಾನೆ. ಆ ಜರತ್ಕಾರು ಅನ್ನುವ ಕನ್ಯೆಯಲ್ಲಿ ಜರತ್ಕಾರು ಅನ್ನೋ ಋಷಿಯಿಂದ ಹುಟ್ಟಿದವನೇ ಆಸ್ತಿಕ ಅಂತ. ಅವನು ಜರತ್ಕಾರು ಋಷಿ ಮದುವೆ ಮಾಡ್ಕೊಂಡ್ಮೇಲೆ ಒಂದು ಸಂತಾನ ಆದ್ಮೇಲೆ ತಪಸ್ಸಿಗೆ ಹೋಗಿಬಿಡ್ತೀನಿ ಅಂತ ಹೊರಟ. ಆಗ ಕನ್ಯೆಗೆ ಭಯ ಆಯ್ತು, ನಾನು ಬಿಟ್ಟು ಹೋಗ್ತಿದ್ದೀರಿ, ನನ್ನ ಗತಿ ಏನು, ನನಗೆ ಇನ್ನೂ ಸಂತಾನ ಆಗಿಲ್ಲ ಅಂತ. ಆವಾಗ ಅವನೇನು ಹೇಳಿದ, ಋಷಿ ಏನು ಹೆದರಬೇಡ, ನಿನ್ನ ಹೊಟ್ಟೆಯಲ್ಲಿ ಒಂದು ಗರ್ಭ ಇದೆ. ಕನ್ನಡದಲ್ಲಿ ಇದೆ, ಸಂಸ್ಕೃತದಲ್ಲಿ ಅದು ಅಸ್ಥಿ. ಅಸ್ಥಿ ಅಸ್ಥಿ ಗರ್ಭ ಅಸ್ಥಿ ಅಂತ ಹೇಳಿದ್ರಿಂದ ಆ ಹುಟ್ಟುವ ಮಗ ಆಸ್ತಿಕ ಅಂತ. ಅದು ಅವನನ್ನ ಯಾರು ನೆನಪು ಮಾಡ್ಕೋತಾರೆ, ಅವನಿಗೆ ಸರ್ಪದ ಭಯ ಇರೋದಿಲ್ಲ ಅಂತ ಅಲ್ಲಿ ಮಹಾಭಾರತದಲ್ಲಿ ಆ ಕಥಾ ಬರ್ತದೆ. ಒಂದು ಆಸ್ತಿಕಂದು, ಇನ್ನೊಂದು ಕೃಷ್ಣಂದು ಈ ಕಥೆ. ಮನೆ ಬಾಗಿಲುಗಳಿಗೆಲ್ಲ ಆಸ್ತಿಕ ಆಸ್ತಿಕ, ಕಾಶಿ ಕಾಳ ಭೈರವ ಅಂತೀಗೆಲ್ಲ ಬರ್ಕೊಂಡಿರ್ತಾರೆ, ಚೇಳಿನ ಭಯ ಆಗಬಾರ್ದು ಅಂತೀಗೆಲ್ಲ. ಆಸ್ತಿಕನ ನಾಮಸ್ಮರಣ ಮಾಡಬಾರ್ದು ಅಂತಲ್ಲ, ಕೃಷ್ಣನ ಆದೇಶ. ಕಾಲಿಯನಿಗೆ ಏನಾಗಿತ್ತೋ ಅದನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಈ ಯಮುನಾ ನದಿಯ ಮಡುವಿನಲ್ಲಿ ಯಾರು ಬಂದು ಸ್ನಾನ ಮಾಡ್ತಾರೆ ಮತ್ತು ಅಲ್ಲಿ ಬಂದು ಉಪವಾಸ ಇರ್ತಾರೆ, ಅವರೆಲ್ಲ ಎಲ್ಲ ಪಾಪಗಳನ್ನು ಕಳ್ಕೋತಾರೆ. ಈ ಉಪವಾಸ ಇರ್ತಾರೆ ಅಂತ ಹೇಳೋದಿದೆಯಲ್ಲ, ಮಹಾಭಾರತದಲ್ಲಿ ವನಪರ್ವ ಅಂತಿದೆಯಲ್ಲ, ಎಲ್ಲಿಯೇ ತೀರ್ಥಕ್ಷೇತ್ರಗಳಿಗೆ ಹೋದರೂ ಕೂಡ ಅಲ್ಲಿ ಅವಸರದಿಂದ ಪ್ರಯಾಣ ಮಾಡಬಾರ್ದು. 1 ದಿವಸ 2 ದಿವಸ 3 ದಿವಸ ಕ್ಷೇತ್ರದ ನಿಯಮಕ್ಕೆ ತಕ್ಕಂತೆ ಅಲ್ಲಿ ಇರಬೇಕು. ಇದ್ದು ಗತಿಸಿದ ಪಿತೃಗಳಿಗೆ ತರ್ಪಣ ಇತ್ಯಾದಿಗಳನ್ನು ಕೊಡಬೇಕು. ಶ್ರಾದ್ದ ಮಾಡೋದಾದ್ರೆ ಶ್ರಾದ್ದ ಮಾಡಬೇಕು. ಕೆಲವು ಕಡೆ ಉಪವಾಸ ಹೇಳಿರ್ತಾರೆ, ಅಲ್ಲಿ ಉಪವಾಸ ಮಾಡಬೇಕು. ಕೆಲವು ಕಡೆ ಉಪವಾಸದ ನಿಯಮ ಇರೋದಿಲ್ಲ. ಅಂಥದ್ದು ಒಂದು ಕ್ಷೇತ್ರ ಇದು ಕೂಡ, ಆ ನಾಗನ ಸಂಹಾರ ಆದಂತಹ ಕ್ಷೇತ್ರ. ಗರುಡನ ಭಯ ನಿನಗೆ. ಗರುಡ ಯಾವತ್ತೂ ನೀನು ಬೆನ್ನಟ್ಟಿರ್ತಿದ್ದ, ಅದು ಮುಂದಿನ ಅಧ್ಯಾಯದಲ್ಲಿ ಬರ್ತದೆ. ಅದಕ್ಕಾಗಿ ಇಲ್ಲಿಗೆ ಬಂದಿದ್ದೆ. ನಿನ್ನ ಹೆಡೆಯ ಮೇಲೆ ಈಗ ನನ್ನ ಪಾದದ ಗುರುತಿದೆ, ನನ್ನ ಭಕ್ತ ನೀನು ಅಂತ ನಾನು ನಿನ್ನ ಮುದ್ರೆ ಹಾಕಿದ್ದೀನಿ. ಇನ್ನು ನನ್ನ ಮತ್ತೊಬ್ಬ ಭಕ್ತ ಗರುಡ, ಅವನಿಗೆ ಇನ್ನು ಮುಂದೆ ನಿನಗೇನು ಮಾಡೋದಿಲ್ಲ ಅಂತ ಅವನನ್ನು ಕಳಿಸಿಕೊಟ್ಟ. ಅವನು ಭಗವಂತ ಕೃಷ್ಣನಿಗೆ ಎಲ್ಲ ಥರದ ಅರ್ಚನೆ ಮಾಡಿದ.
ಬೆಲೆ ಬಾಳುವ ದಿವ್ಯ ವಸ್ತ್ರ ಮಾಲೆ ಇತ್ಯಾದಿಗಳನ್ನು ಕೊಟ್ಟು ಅವನು ಪೂಜಾ ಮಾಡಿ ಅಲ್ಲಿಂದ ಹೊರಟೋದು. ಈ ನಾವೆಲ್ಲಾದ್ರೂ ಕೃಷ್ಣನ ಪ್ರತಿಮೆ ನೋಡಿರ್ತೀವಲ್ಲ, ಕೃಷ್ಣನ ಪ್ರತಿಮೆ ಕೆಲವು ಕಡೆ ಕಾಲಿಯ ಮರ್ದನ ಕೃಷ್ಣ ಅಂತ ಇರ್ತಿರ್ತದೆ, ಕೆಲವು ಕಡೆ 2 ಕೈ ಇದ್ದಿರ್ತದೆ, ಕೆಲವು ಕಡೆ 4 ಕೈ ಇದ್ದಿರ್ತದೆ. ಈ ಮಠಗಳಲ್ಲಿ ಅಧಮಾರ ಮಠ, ಕೃಷ್ಣಾಪುರ ಮಠ ಅಂತ ಉಡುಪಿ ಮಠಗಳು, ಅಲ್ಲಿ ಆಚಾರ್ಯರು ಪೂಜಾ ಮಾಡಿಕೊಟ್ಟಂತಹ ಪ್ರತಿಮಾಗಳಿವೆ. ಒಂದ್ ಕಡೆ 2 ಕೈ ಇದ್ದು, ಮತ್ತೊಂದು 4 ಕೈ ಇದ್ದು, ಹೀಗೆಲ್ಲ ಇವೆ. ಆ ಒಂದು ಎಡಗೈಯಲ್ಲಿ ಅದರ ಬಾಲವನ್ನು ಎತ್ತಿ ಹಿಡಿದಿರ್ತಾನೆ, ಇನ್ನೊಂದು ಕೈಯಿಂದ ಅದ್ರ ಮೇಲೆ ಕುಣಿತಿರ್ತಾನೆ, ಆ ಹೆಡೆಯ ಮೇಲೆ. ಹೀಗೆ 2 ಕೈ ಇದ್ದದ್ದು. ಕೆಲವು ಕಡೆ 4 ಕೈ ಇದ್ರೆ ಶಂಖಚಕ್ರ ಇರ್ತವೆ. ಈ ಥರದೊಂದು ಪ್ರತಿಮಾ ಇರ್ತದೆ. ಹಾವು ಅಂದ್ರೆ ಬೇರೆ ಏನಲ್ಲ, ನಮ್ಮ ಕಾಮ, ನಮ್ಮ ದುರಹಂಕಾರ, ನಮ್ಮ ಸಿಟ್ಟು, ಸೆಡವು ಇದೆ, ನಮ್ಮ ದುರ್ಗುಣಕ್ಕೆ ಸಂಕೇತ ಹಾವು ಅಂತಂದ್ರೆ. ಅದನ್ನ ಭಗವಂತ ಹೀಗೆ ತುಳಿದು ನಾಶ ಮಾಡ್ತಾನೆ ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಅದ್ರ ಕಥಾ ಅದ. ಅದೇನು ಕಥೆ? ಯಮುನಾ ನದಿ ಜಗಕ್ಕೆ ಅವನು ಯಾಕೆ ಬರಬೇಕಾಯ್ತು ಅಂತ ರಾಜ ಕೇಳ್ತಾನೆ. ಅದಕ್ಕೆ ಶುಕ ಹೇಳ್ತಾರೆ, ಈ ಗರುಡನಿಗೆ ಹಾವುಗಳು ಆಹಾರ. ವಸ್ತುತಃ ಇವರಿಬ್ರು ಎಲ್ಲ ಕಶ್ಯಪರ ಮಕ್ಕಳೇ. ಅದಿತಿ ಮಕ್ಕಳು ದೇವತೆಗಳು. ಕಶ್ಯಪನಿಗೆ ಅನೇಕ ಜನ ಪತ್ನಿಯರಿದ್ದರು. ಅದರಲ್ಲಿ ವಿನತ ಅಂತ ಒಬ್ಬಳು ಹೆಂಡತಿ, ಅವಳಿಂದ ಹುಟ್ಟಿದವನೇ ಈ ಗರುಡ. ಕದ್ರು ಅಂತ ಇನ್ನೊಬ್ಳು ಇದ್ಲು, ಅವಳಿಂದ ಹುಟ್ಟಿದವಳು ಈ ಹಾವುಗಳು. ಹಾವುಗಳಿಗೂ ಹಾವುಗಳಿಗೂ ಮತ್ತು ಪಕ್ಷಿಗಳಿಗೂ ವೈರ ಇರ್ತದೆ, ನಮ್ಗೆ ಗೊತ್ತಿದೆ. ಅದಕ್ಕೆ ಅವರೊಂದು ಒಪ್ಪಂದ ಮಾಡ್ಕೊಂಡಿದ್ರಂತೆ. ಆ ಗರುಡ ಎಲ್ಲರನ್ನು ತಿನ್ಲಿಕ್ಕೆ ತೊಡಗಿದಾಗ ಪ್ರತಿ ಪರ್ವಕಾಲದಲ್ಲಿ, ಅಮಾವಾಸ್ಯೆ ಇಂಥ ಕಾಲದಲ್ಲಿ ಸರ್ಪದ ಕುಲದಿಂದ ಗರುಡನಿಗೆ ಒಂದು ಪೂಜಾ ದ್ರವ್ಯ ಹೋಗ್ಬೇಕು, ಅವನಿಗೊಂದು ಆಹಾರ ಹೋಗ್ಬೇಕು. ಅದರಂತೆ ತಮ್ಮ ರಕ್ಷಣೆ, ಹಾಗೆ ನೀವು ನಾನು ಪೂಜಾ ಮಾಡಿದ್ರೆ ನಾನು ರಕ್ಷಣೆ ಮಾಡ್ತೀನಿ ಅಂತ ಅವನು ಕೊಟ್ಟಿದ್ದ. ಹೀಗೆ ಗರುಡನಿಗೆ ಆಹಾರ ತಂದು ಕೊಡ್ತಿದ್ರು ಅವರು. ಈ ಕಾಲಿಯ ಮಾತ್ರ ಒಂದ್ಸರಿ ಗರುಡನನ್ನ ತಿರಸ್ಕಾರ ಮಾಡಿದ. ತನ್ನ ಸರದಿ ಬಂದಾಗ ಗರುಡನಿಗೆ ಆಹಾರ ಕೊಡ್ಲಿಲ್ಲ, ಅದನ್ನೆಲ್ಲ ತಾನೇ ತಿಂದುಬಿಟ್ಟ. ಗರುಡ ಅವನನ್ನು ಕೊಂದೆ ಹಾಕಿಬಿಡ್ಬೇಕು ಅಂತ ಬೆನ್ನಟ್ಟಿದ. ಆದರೆ ಆ ಗರುಡನ ಕೈ ಮೇಲಾಯ್ತು, ಈ ಕಾಲಿಯ ಹೆದರಬೇಕಾಯ್ತು. ಅವನು ಈ ಯಮುನಾ ನದಿಯ ಮಡುವಿಗೆ ಬಂದು ಬಿದ್ದ. ಅಲ್ಲಿ ಗರುಡ ಬರುವಂತಿರ್ಲಿಲ್ಲ. ಯಾಕೆ ಬರುವಂತಿರ್ಲಿಲ್ಲ ಅಂದ್ರೆ, ಈ ಗರುಡ ಒಂದ್ಸರಿ ಯಮುನಾ ನದಿಯ ತಡಕ್ಕೆ ಬಂದ ಹಿಂದೊಂದು ಬಾರಿ, ಈ ಹಾವಿನ ಕಥೆ ನಡೆಯೋದಕ್ಕಿಂತ ಮುಂಚೆ. ಅವನು ಆ ನೀರಿನಲ್ಲಿದ್ದಂಥ ಮೀನೊಂದನ್ನು ತಗೊಂಡು ತಿನ್ಲಿಕ್ಕೆ ಹೋಗಿದ್ದ. ಪಕ್ಷಿಗಳು ಅದನ್ನೇ ಮಾಡ್ತವೆ, ಹಾರಿ ಬಂದು ಎಲ್ಲಿ ಮೀನು ಇರ್ತದೆ ನೀರಿನ ಆಳದಲ್ಲಿ ಅನ್ನೋದು ಗೊತ್ತಿರ್ತದೆ. ಆ ಮೀನನ್ನು ತಿನ್ಲಿಕ್ಕೆ ಬಂದ ಗರುಡ. ಅಲ್ಲಿ ಸೌಭರಿ ಅಂತ ಋಷಿ ಇದ್ದ. ಅವನೇನ್ ಮಾಡಿದ, ನಿನ್ನ ಆಹಾರ ಮೀನು ಅನ್ನೋದು ಸರಿ, ಆದ್ರೆ ಈ ಪರಿಸರದಲ್ಲಿ ಮೀನು ತಿನ್ನಬೇಡ ಅಂತ ಹೇಳಿದ. ಆದ್ರೆ ಗರುಡ ಕೇಳಿಲ್ಲ, ತಿಂದೇ ಬಿಟ್ಟ. ದೊಡ್ಡ ಮೀನು ಹೀಗೆ ಸತ್ತು ಹೋದಾಗ ಉಳಿದ ಸಣ್ಣ ಮೀನುಗಳಿಗೆಲ್ಲ ದುಃಖ ಆಯಿತು. ಆವಾಗ ಸೌಭರಿ ಏನ್ ಮಾಡಿದ, ಗರುಡ ಇನ್ನು ಮುಂದೇನಾದ್ರೂ ಇಲ್ಲಿ ಒಂದು ಮೀನುಗಳು ತಿಂದ್ರೆ ಅವನು ಸತ್ತೇ ಹೋಗ್ಲಿ, ಇದೇ ಕೊನೆ ಅಂತ ಗರುಡನಿಗೆ ಒಂದು ಎಚ್ಚರಿಕೆ ಕೊಟ್ಟುಬಿಟ್ಟ. ಅದಾದ ನಂತರ ಗರುಡ ಅಲ್ಲಿ ಬರಲಿಲ್ಲ. ಅದು ಈ ಕಾಲಿನಿಗೆ ಗೊತ್ತಿತ್ತು, ಗರುಡ ಇಲ್ಲಿ ಬರೋದಿಲ್ಲ ಅಂತ ಅವನಿಗೆ ನಿಶ್ಚಿತ ಇತ್ತು. ಅದಕ್ಕಾಗಿ ಇಲ್ಲೇ ಇರ್ತಿದ್ದ. ಮುಂದೆ ಸೌಭರಿ ಋಷಿ ಅಲ್ಲಿಂದ ಹೊರಟೋಗಿದ್ದ. ಇಲ್ಲೇ ಒಂದು ಕಾಲಿಯನಿಗೂ ಬುದ್ಧಿ ಹೇಳ್ತಿದ್ದ. ಅದು ಸೌಭರಿ ಋಷಿ ಅಲ್ಲಿರ್ಲಿಲ್ಲ ಪ್ರಾಯ. ಹೀಗೆ ಕೃಷ್ಣ ಆ ಮಡುವಿನಿಂದ ಎದ್ದು ಹೊರಗೆ ಬಂದ. ದಿವ್ಯ ಮಾಲೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಮಹಾಮಣಿಗಳು ಮಾಲೆ ಹಾಕೊಂಡು ಹೊರಗೆ ಬಂದ. ಎಲ್ಲರಿಗೂ ಭಾರಿ ಆಶ್ಚರ್ಯ ಅನಿಸ್ತು. ಎಲ್ಲರೂ ಅವನು ಬಾಚಿ ತಬ್ಬಿಕೊಂಡ್ರು. ಮತ್ತೆ ಕರುಗಳಿಗೆ ಮತ್ತೆ ಆಕಳುಗಳಿಗೆ ಎಲ್ಲರಿಗೂ ಆನಂದ ಆಯಿತು. ಯಶೋದೆ, ರೋಹಿಣಿ ಅವರಿಗೂ ಆನಂದ ಅನಿಸಿತು. ಇದು ಆ ಕಾಲಿಯ ಮರ್ದನನ ಕಥಾ. ಹೆಚ್ಚು ಕಡಿಮೆ ಹರಿವಂಶದಲ್ಲೂ ಕೂಡ ಹೀಗೆ ಇದೆ. ಅದರಿಂದ ಅದ್ರ ಬಗ್ಗೆ ನಾನು ಹೆಚ್ಚೇನು ಹೇಳುತ್ತಿಲ್ಲ. ಅನೇಕ ಥರದ ರಕ್ಷಣೆ ಕೊಟ್ಟಿದ್ದ. ಕಾಡಿನಲ್ಲಿ ಕಾಡ್ಗಿಚ್ಚಿ ಬಂದ್ರೆ ಅದನ್ನೆಲ್ಲ ನುಂಗಿ ನೀರು ಕುಡಿದು ಬಿಡುದು. ನೀರು ಕುಡಿದಂತೆ ಅನಾಯಾಸವಾಗಿ ಬೆಂಕಿಯನ್ನೇ ಕುಡಿದು ಈ ಗೋಕುಲವನ್ನು ರಕ್ಷಣೆ ಮಾಡ್ತಿದ್ದ. ಅದು ಅದರ ಕಥಾ. ಅವರು ಹೇಗೆ ಅಲ್ಲಿದ್ರು, ಇವರೆಲ್ಲ ಅಲ್ಲಿ ಯಾವ ಥರ ಲೀಲೆ ಮಾಡ್ತಿದ್ರು ಅಂದ್ರೆ, ಕವಣೆ ಆಡ್ತಿದ್ರು, ಮತ್ತೆ ಹುಲಿ ಸಿಂಹಗಳಂತೆ ಘರ್ಷಣೆ ಮಾಡ್ತಿದ್ರು,
ಅದನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೇವೆ. ಗುದ್ದಾಡುವುದು, ಎಳೆದಾಡುವುದು, ಕುಸ್ತಿ ಆಡುವುದು, ಇದು ಅವ್ರ ಕಥೆ. ಪಕ್ಷಿಗಳಂತೆ ಕೂಗ್ತಾ ಇದ್ರು, ಕಪ್ಪೆಗಳಂತೆ ಒಟಗುಟ್ಟುತ್ತಿದ್ರು. ಈ ಸಲ ಕೃಷ್ಣ ರಾಮರಿಬ್ಬರು ನಾನಾ ಥರದ ಲೀಲೆಗಳನ್ನು ತೋರಿಸಿದರು. ಪ್ರಲಂಬಾಸುರ ಅಂತ ಒಬ್ಬ ಅಸುರ, ಅವನು ವಧದ ಬಗ್ಗೆ ಇಲ್ಲೊಂದು ಕಥೆ ಬಂದಿದೆ. ಅದನ್ನೇನು ನಾನು ಇಲ್ಲಿ ಹೇಳ್ತಿಲ್ಲ. ಪ್ರಧಾನವಾದ ರಾಕ್ಷಸರು ಅವ್ರ ಕಥೆಗಳನ್ನು ಹೇಳ್ತಿದ್ದೇನೆ. ಮುಂದೆ ಈ ಭಾಗದಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿದ್ದು ಅದೆಲ್ಲ ಕೆಲವು ಬರ್ತವೆ. ಅದನ್ನು ಈಗ ಹೇಳುವನಿದ್ದೇನೆ. ಕಾಡಿನಲ್ಲಿ ಇದ್ದಿದ್ರಿಂದ ಒಂದಲ್ಲ ಎರಡು ಬಾರಿ ಕಾಡ್ಗಿಚ್ಚು ಕಾಣಿಸ್ಕೊಂಡಿತ್ತು. ಅದೆಲ್ಲ ಆ ಗೋವುಗಳಿಗೆ, ಗೋಪಾಲಕರಿಗೆ ದೊಡ್ಡ ಆತಂಕ ತಂದೊಡ್ಡಿತ್ತು. ಆದ್ರೆ ಕೃಷ್ಣ ಅವರೆಲ್ಲ ಬಂದು ಆತಂಕವನ್ನೆಲ್ಲ ಪರಿಹಾರ ಮಾಡಿದ. ಪ್ರಲಂಬಾಸುರನನ್ನು ಕೊಂದಿದ್ರು. ಇವರೆಲ್ಲ ದನ ಮೇಯಿಸ್ಲಿಕ್ಕೆ ಹೋಗಿದ್ರಲ್ಲ, ಸಾಯಂಕಾಲ ಮನೆಗೆ ಬಂದು ಕೃಷ್ಣ ಬಲರಾಮರಿಬ್ಬರು ಮಾಡಿದ ಲೀಲೆಗಳು, ಆಡಿದ ಆಟಗಳು ಅದನ್ನೆಲ್ಲ ಎಲ್ರಿಗೂ ವರ್ಣನೆ ಮಾಡಿದರು. ಪ್ರಲಂಬಾಸುರ ಸತ್ತದ್ದಂತೂ ದೊಡ್ಡ ಆಶ್ಚರ್ಯ ಅನಿಸುತ್ತೆ ಅವರಿಗೆ. ಗೋಪ ವೃದ್ಧಾಶ್ಚ ಗೋಪ್ಯಶ್ಚ ತದುಪಾಕರ್ಣ್ಯ ವಿಸ್ಮಿತಾ ಮೇನಿರೇ ದೇವಪ್ರವರೋ ಕೃಷ್ಣರಾಮೋ ವೃಜಂಗತೋ. ಇದು ಯಾರೋ ಸಾಮಾನ್ಯ ಮಕ್ಕಳಲ್ಲ, ಯಾರೋ ದೇವತೆಗಳೇ ಇಲ್ಲಿ ಹುಟ್ಟಿದ್ದಾರೆ ಅಂತ ಅನ್ಕೊಂಡ್ರು. ಕೃಷ್ಣಸಿ ಯೋಗ ವೀರ್ಯಂಚ ತದ್ಯೋಗ ಮಾಯಾನುಭಾವಿಕಂ. ಬೆಂಕಿಯನ್ನು ತಾನು ಕುಡಿದು ನಾಶ ಮಾಡೋದು ಅಂದ್ರೆ ಏನು ಅಂತ ಅಗಾಧವಾದ ಸಾಮರ್ಥ್ಯ ಏನದು. ಆದ್ರಿಂದ ಇವನು ಸ್ವಯಂ ಶ್ರೀಹರಿನೇ ಇಲ್ಲಿದ್ದಾನೆ ಅಂತ ತಿಳ್ಕೊಂಡ್ರು ಅವರು. ಮುಂದೆ ಕೆಲವು ಅಧ್ಯಾಯಗಳಲ್ಲಿ ಕೇವಲ ವರ್ಣನೆ ಇದೆ, ಮಳೆಗಾಲದ ವೈಭವ. ಮಳೆಗಾಲ ಪ್ರಾರಂಭ ಆಯಿತು ಅಂತ ಅದರ ವರ್ಣನೆ ಕೇಳಿ ಬರ್ತದೆ. ಅಲ್ಲಿರೋ ಪ್ರತಿಯೊಂದು ವರ್ಣನೂ ನಾನು ಹೇಳೋದಿಲ್ಲ. ಪ್ರಧಾನರಾದ ರಾಕ್ಷಸರು ಕೃಷ್ಣನ ಏನು ಲೀಲೆಗಳನ್ನು ತೋರಿಸಿರ್ತಾನೆ, ಆ ಲೀಲೆಗಳಿಂದ ನಾವು ತಗೊಳ್ಬೇಕಾದಂಥ ಒಂದು ಸಂದೇಶ, ನಾವು ಅರಿಯಬೇಕಾದ ಸಂದೇಶ ಅಂತ ಒಂದು ಕೆಲವನ್ನ ಹೇಳಿರ್ತೇನೆ. ಮಳೆಗಾಲ ಬರೋದಕ್ಕಿಂತ ಮುಂಚೆ ಭೂಮಿಗೆ ನೀರಿನ ಕೊರತೆ ಇರ್ತದೆ. ಎಲ್ಲೆಲ್ಲೂ ನೀರಿಗಾಗಿ ಹಾಹಾಕಾರ ನಡೆದಿರ್ತದೆ. ಒಂದು ಬಾರಿ ಮಳೆ ಬಂದುಬಿಟ್ರೆ ಎಲ್ಲ ಕಡೆ ಸಸ್ಯ ಸಮೃದ್ಧಿ ಕಾಣಿಸ್ಕೊಳ್ತದೆ. ಅದು ಹೇಗೆ ಅಂದರೆ, ಯಾರೊಬ್ಬರು ತಪಸ್ಸು ಮಾಡ್ತಿರ್ತಾರೆ. ತಪಸ್ಸು ಮಾಡಿದಾಗ ಅವ್ರ ಶರೀರ ಎಲ್ಲ ಸೊರಗಿ ಹೋಗಿರ್ತದೆ. ಆದರೆ ತಪಸ್ಸಿನ ಫಲ ಅವ್ರಿಗೆ ಸಿಕ್ಕಾಗ ಅವ್ರ ಮೈ ಮನಸ್ಸು ಎಲ್ಲ ಮತ್ತೆ ಪ್ರಫುಲ್ಲ ಆಗ್ತದೆ. ಅದರಂತೆ ಈ ನೆಲ ಪ್ರಫುಲ್ಲ ಆಯಿತು, ಮಳೆ ಬಂದು ಪ್ರಫುಲ್ಲ ಆಯಿತು ಅಂತ ಅದರ ಕಥೆ. ಮನುಷ್ಯನಿಗೆ ಸಂಪತ್ತು ಬಂದಾಗ ಏನಾಗ್ತದೆ, ಮಳೆಗಾಲದ ನೆಪ ಮಾಡಿಕೊಂಡು ಮನುಷ್ಯನ ಸ್ವಭಾವವನ್ನು ವರ್ಣನೆ ಮಾಡ್ತಾರೆ. ಅದು ತುಂಬಾ ಆಶ್ಚರ್ಯಕರವಾಗಿದೆ. ಸಂಪತ್ತು ಬಂದಾಗ ಏನಾಗ್ತದೆ, ತಮೋ ಗುಣಕ್ಕೆ ದಾರಿ ಮಾಡಿಕೊಡ್ತದೆ. ಸತ್ವಗುಣ, ತಮೋಗುಣ, ರಜೋಗುಣ ಅಂತ 3 ಗುಣ ಇವೆ ಅಲ್ಲ. ಅದರಲ್ಲಿ ತಮೋಗುಣ ಅನ್ನೋದು ಕಪ್ಪು ಬಣ್ಣ, ಅದು ರಜೋಗುಣ ಕೆಂಪು ಬಣ್ಣ, ಸತ್ವಗುಣ ಬಿಳಿ ಬಣ್ಣ. ಸಂಪತ್ತು ಬಂದಾಗ ತಮೋಗುಣಕ್ಕೆ ದಾರಿ ಮಾಡಿಕೊಡ್ತದೆ, ರಜೋಗುಣಕ್ಕೂ ದಾರಿ ಮಾಡಿಕೊಡ್ತದೆ. ಸತ್ವಗುಣನೂ ಒಂದಿಷ್ಟು ಇರ್ತದೆ, ಇನ್ನೂ ಒಂದಿಷ್ಟು ದಾನ ಧರ್ಮ ಮಾಡ್ತಾನೆ. ಒಬ್ಬೊಬ್ಬರು ಒಂದೊಂದು ಥರ. ಸಂಪತ್ತು ಬಂದಾಗ ಕೆಲವರಿಗೆ ರಜೋಗುಣನೇ ಹೆಚ್ಚಾಗ್ತದೆ, ಧರ್ಮ ಕಾರ್ಯ ಹೆಚ್ಚು ಮಾಡ್ತಾರೆ. ಕೆಲವರು ರಜೋಗುಣ ಹೆಚ್ಚಾಗಿ ತಮ್ಮ ಭೋಗ, ತಮ್ಮ ಸುಖ ಅದರಲ್ಲೇ ಮಗ್ನರಾಗಿ ಬಿಡ್ತಾರೆ. ಇನ್ನು ಕೆಲವರು ತಮೋಗುಣ ಹೆಚ್ಚಾಗಿ ಸಂಪತ್ತಿನಿಂದ ಇನ್ನೊಬ್ಬರನ್ನು ಪೀಡಿಸಲಿಕ್ಕೆ ತೊಡಗ್ತಾರೆ. ಅಂತೂ ಸಂಪತ್ತು ಬಂದಾಗ ಈ 3 ಗುಣಗಳು ಹೆಚ್ಚು ಕಡಿಮೆ ಒಂದೊಂದು ಪ್ರಮಾಣದಲ್ಲಿ ಬೇರೆ ಬೇರೆಯವರಲ್ಲಿ ಕಾಣಿಸ್ಕೊತವೆ. ನಮಗಿದು ಗೊತ್ತದೆ. ಹಾಗೆ ಈ ನೆಲದಲ್ಲಿ ಮಳೆ ಆಯ್ತಲ್ಲ, ಆವಾಗ ಕೆಲವು ಕಡೆ ಸಸ್ಯಗಳಿಂದ ಸಸ್ಯ ಹುಟ್ಟಿದವು. ಎಲ್ಲ ಕಡೆ ಸಸ್ಯ ಕಡು ಹಸಿರು ಬಣ್ಣ, ಹಸಿರು ಅಂದ್ರೆ ಕಪ್ಪು ಬಣ್ಣ, ಅದು ತಮೋಗುಣದ ಸಂಕೇತ, ಅದು ಕಾಣಿಸ್ಕೊಂಡು. ಅಲ್ಲಲ್ಲಿ ಚಿಗುರಿತ್ತು, ಚಿಗುರು ಕೆಂಬಣ್ಣ, ಅದು ರಜೋಗುಣದ ಒಂದು ಹೋಲಿಕೆ. ಕೆಲವು ಕಡೆ ಅಲ್ಲಲ್ಲಿ ನಾಯಿ ಕೊಡೆಗಳು ಕಾಣಿಸ್ಕೊಂಡು ಅವೆಲ್ಲ ಬಿಳಿಯಾಗಿದ್ದು. ಸತ್ವಗುಣ, ರಜೋಗುಣ, ತಮೋಗುಣಗಳು 3 ಕೂಡ ಆ ಮಳೆಗಾಲದ ಅನ್ನುವ ಸಂಪತ್ತು ಬಂದಾಗ ಅಲ್ಲಿ ಎದ್ದು ಕಾಣಿಸಿಕೊಂಡವು ಅಂತ ಕಾಣಿಸ್ತದೆ. ಪುಣ್ಯಕ್ಷೇತ್ರ ಇರ್ತಾವೆ. ಹೌದಾ, ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವೇನಾದ್ರೂ ಸತ್ಕರ್ಮ ಮಾಡಿದರೆ ಅದರಿಂದ ಸತ್ಫಲ ಇರ್ತದೆ. ಅಜ್ಞಾನಿಗಳು ಅಲ್ಲಿ ಹೋಗಿ, ಮೂರ್ಖರು, ದುಷ್ಟರು ಅಲ್ಲಿ ಹೋಗಿ ಸತ್ಕರ್ಮ ಮಾಡಿದರೂ ಕೂಡ ಅವ್ರಿಗೆ ಅದರಿಂದ ಅನರ್ಥವೇ ಆಗ್ತದೆ. ಅದರಂತೆ ಈ ಮಳೆಗಾಲ ಬಂದಾಗ ಯಾರಿಗೆ ಬೇಸಾಯ ಗೊತ್ತು,
ಅಗ್ರಿಕಲ್ಚರ್ ಯಾರಿಗೆ ಗೊತ್ತಿದೆ ಅವ್ರು ಹೇಗೆ ಮಾಡಬೇಕು ಅದನ್ನು ಮಾಡ್ತಾರೆ. ಯಾವ ಗೊಬ್ಬರ ಹಾಕಬೇಕು, ಯಾವ ಕಸ ಇತ್ಯಾದಿ ತೆಗೆಸ್ಬೇಕು, ಮಳೆಗಾಲ ಬಂದಾಗ ಕೃಷಿಗೆ ಸಸ್ಯಗಳಿಗೆ ಏನು ಉಪಚಾರ ಮಾಡಬೇಕು ಅದನ್ನು ಮಾಡಿಸ್ತಾರೆ. ಅದು ಗೊತ್ತಿಲ್ಲದೆ ಇದ್ದವನಿಗೆ ಅದು ಹಾನಿಕಾರಕ ಆಗ್ತದೆ, ಅವನ ಕೃಷಿಯೆಲ್ಲ ಹಾಳಾಗಿ ಹೋಗ್ತದೆ. ಇಂಥವೆಲ್ಲ ಬೇರೆ ಬೇರೆ ಉದಾಹರಣೆಗಳು. ಹೀಗೆ ಮಳೆಗಾಲ ಅಲ್ಲಿ ಕಾಣಿಸ್ಕೊಂಡಿತು. ಮುಂದೆ 19ನೇ ಅಧ್ಯಾಯದಲ್ಲಿ ಅವನು ಕೃಷ್ಣ ಆ ಶರತ್ಕಾಲ, ಇದು ಮಳೆಗಾಲದ ಕಾಲ ಮುಗಿತು. ಶರತ್ಕಾಲ ಅಂದ್ರೆ ಮಳೆಗಾಲ ಮುಗಿದು ನವರಾತ್ರಿಯು ದಾಟಿ ದೀಪಾವಳಿ ಬರುವಂತಹ ಸಂದರ್ಭ. ಆಗ ಕೃಷ್ಣ ಆ ವೃಂದಾವನಕ್ಕೆ ಬಂದ. ಒಂದು ಕಡೆ ದುಂಬಿಗಳು ಮಧುರವಾಗಿ ಕೂಜನ ಮಾಡ್ತಾ ಇದ್ವು, ಈ ಕಡೆ ಇವನು ಕೊಳಲು ಊದಿದ್ದ. ಇದು ಆ ಕೊಳಲು ಅದನ್ನೆಲ್ಲ ಗೋಪ ಪುರುಷರು ಗೋಪಸ್ತ್ರೀಯರು ಅದನ್ನೆಲ್ಲ ಕೇಳಿದ್ರು. ನೋಡು, ಕೃಷ್ಣನ ತಲೆ ಮೇಲೆ ನವಿಲುಗರಿ ಹೇಗೆ ಶೋಭಿಸ್ತಾ ಇದೆ, ಕೃಷ್ಣ ಎಷ್ಟು ಸುಂದರನಾಗಿದ್ದಾನೆ ಅಂತ ಅವರು ಪರಸ್ಪರ ಮಾತಾಡಿಕೊಂಡ್ರು. ಕೊಳಲಿನ ನಾದದ ಸೊಬಗನ್ನ ವರ್ಣನೆ ಮಾಡಬೇಕು ಅಂತ ಹೊರಟರು ಅವರು. ಆದ್ರೆ ಕೃಷ್ಣನ ಕುರಿತು ಅವರಿಗೊಂದು ಪ್ರಣಯ, ಪ್ರೇಮ, ಕಾಮ, ಆ ಕಾರಣದಿಂದ ಅವರ ಮನಸ್ಸು ವಿಕ್ಷಿಪ್ತ ಆಗಿದ್ದರಿಂದ ಅವ್ರಿಗೆ ಅದನ್ನು ವರ್ಣನೆ ಮಾಡಬೇಕು ಅಂತ ಹೋದ್ರು. ಒಂದು ಸ್ವಲ್ಪ ಆದ್ಮೇಲೆ ಬಾಯಿಯೇ ಬಂದಾಗೋಯ್ತು, ಸುಮ್ಮನೆ ಕೇಳ್ತಾ ನಿಂತು ಬಿಟ್ರು ಅಷ್ಟೇ. ಇಲ್ಲಿ ಗೋಪಸ್ತ್ರೀಯರ ಬಗ್ಗೆ ಈಗ ಒಂದು ಮಾತು ಹೇಳ್ತೀನಿ, ಇಲ್ಲಿವರೆಗೆ ಹೇಳಿರಲಿಲ್ಲ. ಇಲ್ಲಿವರೆಗೆ ಅವನು ಚಿಕ್ಕ ಮಗು ಇದ್ದ, ಹಾಸಿಗೆ ಮೇಲೆ ಮಲಗಿರ್ತಿದ್ದ, ಮುಂದೆ ಅಂಬೆಗಾಲಿಟ್ಟ, ದೊಡ್ಡವನಾದ ಎದ್ದು ನಿಂತ, ಗೋಪಸ್ತ್ರೀಯರ ಜೊತೆಗೆ ರಾಸಕ್ರೀಡೆ ಮಾಡಿದ ಅಂತೆಲ್ಲ ಇನ್ನು ಮುಂದೆ ಬರಬೇಕು. ಇವತ್ತು ನಾಳೆ ಕಥೆಯಲ್ಲಿ ಬರಬೇಕು. ಅಲ್ಲಿ ಸ್ವಯಂ ಪರೀಕ್ಷಿತನೇ ಪ್ರಶ್ನೆ ಮಾಡ್ತಾನೆ ಶುಕಾಚಾರ್ಯನು. ಇದು ಕೃಷ್ಣ ಅಂದ್ರೆ ಜಗತ್ತಿಗೆ ಮಾದರಿಯಾಗಿ ಆದರ್ಶ ನಾಯಕನಾಗಿರಬೇಕಾದವನು, ಮತ್ತೆ ಯಾರ್ಯಾರೋ ಸ್ತ್ರೀಯರ ಜೊತೆಗೆ ಹೀಗೆ ಸ್ವಚ್ಛಂದವಾಗಿ ನಡ್ಕೊಳ್ಳುವುದು ಅಂದ್ರೆ ಏನಿದು ಅಂತ ಒಂದು ಪ್ರಶ್ನೆ ಮಾಡ್ತಾನೆ ಮುಂದೆ. ಅದು ನಾವು ಅಲ್ಲೇ ನೋಡೋರಿದ್ದೇವೆ. ಇವನು ಕೃಷ್ಣ ಹೀಗೆ ಮಾಡಿದ್ದಿದೆಯಲ್ಲ, ಅದು ಯಾವ ಗೋಪಸ್ತ್ರೀಯರ ಜೊತೆಗೆ ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೋಬೇಕು. ಭಗವಂತನ ಭಕ್ತರಿದ್ದಾರಲ್ಲ, ಅವರು ಅನೇಕ ಥರದವರು ಇರ್ತಾರೆ. ಭಗವಂತನನ್ನ ತಮ್ಮ ಮಾಲೀಕ, ತಮ್ಮ ಸ್ವಾಮಿ ಅಂತ ತಿಳಿದು, ತಾವು ಆತನ ಅಡಿಯಾಳುಗಳು ಅಂತ ತಿಳಿದು ಆರಾಧನೆ ಮಾಡುವರು ಕೆಲವರು. ಭಗವಂತನನ್ನ ಗಂಡ ಅಂತ ಉಪಾಸನೆ ಮಾಡ್ತಾಳೆ ಲಕ್ಷ್ಮೀದೇವಿ. ಇನ್ನು ಕೆಲವರು ಭಗವಂತನನ್ನ ತಂದೆ ಅಂತ ಉಪಾಸನೆ ಮಾಡ್ತಾರೆ, ಚತುರ್ಮುಖ ಮೊದಲಾದವರು. ಒಬ್ಬೊಬ್ಬರಿಗೆ ಒಂದೊಂದು ಸಂಬಂಧ ಭಗವಂತನ ಜೊತೆಗೆ. ಒಂದು ನಿರ್ದಿಷ್ಟವಾದ ವರ್ಗ ಇದೆ. ಆ ವರ್ಗದ ಸ್ತ್ರೀಯರು, ಅಪ್ಸರೆಯರು, ಅವರು ಭಗವಂತನನ್ನ ತಮ್ಮ ಪ್ರಿಯಕರ ಅಂತ ಉಪಾಸನೆ ಮಾಡ್ತಾರೆ. ಅವರು ಅವನನ್ನು ಮದುವೆ ಮಾಡ್ಕೋತಾರಂತನೂ ಇಲ್ಲ. ಆದ್ರೆ ಆ ಅಪ್ಸರೆಯರದೇ ಅದೊಂದು ವರ್ಗ ಇದೆ. ಅವರೇ ಇಲ್ಲೆಲ್ಲ ಗೋಪಸ್ತ್ರೀಯರಾಗಿ ಹುಟ್ಟಿದ್ರು. ಅಪ್ಸರೆಯರು ಒಂದು ಏನು, ಸಮುದ್ರ ಮಥನ ಕಾಲದಲ್ಲಿ ಅವ್ರು ಹುಟ್ಟಿದ್ರು ಅಂತೆಲ್ಲ ವರ್ಣನೆ ಇದೆ. ಸಾಮಾನ್ಯವಾಗಿ ಚತುರ್ಮುಖ ಬ್ರಹ್ಮ, ಸರಸ್ವತಿ, ವಾಯು, ಭಾರತಿ, ಪಾರ್ವತಿ, ಶಿವ, ಹೀಗೆಲ್ಲ ದೇವತೆಗಳಿದ್ದಾರೆ. ಇಂದ್ರ, ಶಚಿ, ಸೂರ್ಯ, ಸಂಜ್ಞಾ, ಚಂದ್ರ, ರೋಹಿಣಿ, ಅಗ್ನಿ ಮತ್ತು ಸ್ವಾಹ ಮೊದಲಾದ ದೇವತೆಗಳಿದ್ದಾರೆ. ಆ ಎಲ್ಲ ದೇವತೆಗಳು ಕೂಡ ದೇವತಾ ಸ್ತ್ರೀಯರು, ದೇವತಾ ಪುರುಷರು ಗೃಹಸ್ಥ ಧರ್ಮವನ್ನು ಆಚರಣೆ ಮಾಡ್ತಾರೆ, ಮದುವೆ ಮಾಡ್ಕೊಂಡಿರ್ತಾರೆ. ನಮ್ಮಂತೆ ಯಾವುದೋ ಒಂದು ನಿರ್ದಿಷ್ಟ ಕಾಲದಲ್ಲಿ ಪುರೋಹಿತನ ಕರೆಸಿ ಮದುವೆ ಮಾಡ್ಕೊಂಡಿರ್ತಾರೆ ಅಂತಲ್ಲ, ಅವರ ಅನಾದಿ ಕಾಲದ ದಂಪತಿಗಳು. ಹೀಗೆ ಅವ್ರದ್ದು ದಾಂಪತ್ಯದ ಮೂಲಕ ಅವ್ರ ಸಾಧನೆ ನಡೀತಿರ್ತದೆ. ಗಂಡ ಹೆಂಡಂದ್ರು ಅಂತ ಕರ್ಸ್ಕೋತಾರೆ ಅವರು. ದೇವಾ ಸಜಾಯ ಮುಚ್ಚಂತೆ ಅವರೆಲ್ಲ ಏನ್ ಮಾಡ್ತಾರೆ, ಯಾವತ್ತು ಸಪತ್ನೀಕರಾಗಿಯೇ ಸಾಧನೆ ಮಾಡ್ತಾರೆ. ತಪಸ್ಸು ಇತ್ಯಾದಿಗಳು ಮಾಡ್ತಾರೆ, ಅಧ್ಯಯನ ಮಾಡ್ತಾರೆ. ಕೆಲವು ಸರಿ ಭೂಲೋಕದಲ್ಲಿ ಹುಟ್ಟುವಾಗಲೂ ಕೂಡ ಸಪತ್ನೀಕರಾಗಿ ಹುಟ್ಟುತ್ತಾರೆ. ಕೆಲವು ಸರಿ ಪತ್ನಿಯರನ್ನು ಬಿಟ್ಟು ಹುಟ್ಟಿರ್ತಾರೆ, ತಾವೊಬ್ಬರೇ ಹುಟ್ಟಿರ್ತಾರೆ. ಸನ್ಯಾಸಿಯಾಗಿ ಹುಟ್ಟೋ ಪ್ರಸಂಗ ಬಂದ್ರೆ ಪತ್ನಿಯರನ್ನು ಬಿಟ್ಟು ಹುಟ್ಟಿರ್ತಾರೆ ಅಷ್ಟೇ. ಅಂತೂ ಸಾಮಾನ್ಯವಾಗಿ ಗೃಹಸ್ಥರಾದ ದೇವತೆಗಳು ತಮ್ಮ ತಮ್ಮ ಪತ್ನಿಯರ ಜೊತೆಗೆ ಸಾಧನೆ ಮಾಡಿ ಮುಂದುವರಿತಾರೆ. ಅವರವರ ಪತ್ನಿಯರು ಇರ್ತಾರಲ್ಲ, ಸರಸ್ವತಿ ಆಗಲಿ, ಪಾರ್ವತಿ ಆಗಲಿ, ಶಚಿ, ಸ್ವಾಹ, ಸಂಜ್ಞಾ, ರೋಹಿಣಿ, ಅವರೆಲ್ಲ ತಮ್ಮ ತಮ್ಮ ಗಂಡಂದರಿಗೆ ನಿಷ್ಠರಾಗಿರ್ತಾರೆ. ಭಗವಂತನನ್ನು ಕಂಡ್ರು, ಭಗವಂತನ ಸುಂದರವಾದ ಆಕಾರ ಕಂಡ್ರು ಕೂಡ ಅಲ್ಲಿ ಅವರಿಗೆ ಪ್ರೇಮ, ಕಾಮ ಹುಟ್ಟುವಂತಿಲ್ಲ, ಹುಟ್ಟಬಾರದು. ಪ್ರೇಮ ಹುಟ್ಟಬಹುದು, ಪ್ರೇಮ ಅಂದ್ರೆ ಭಕ್ತಿ ಅಷ್ಟೇ. ಕಾಮ ಹುಟ್ಟಬಾರದು. ಕಾಮ ತಮ್ಮ ಗಂಡನಿಗೆ ಮಾತ್ರ ಸೀಮಿತವಾಗಿರ್ಬೇಕು. ಇದು ಆರಾಧನೆ ಒಂದು ಮಾರ್ಗ ಇದೆ. ಆದರೆ ಕೆಲವು ಜನ ಅಪ್ಸರೆಯರಿದ್ದಾರೆ,
ಸ್ವರ್ಗಲೋಕದಲ್ಲಿ ಅವ್ರು ಇರ್ತಾರೆ. ಅವ್ರು ಹೇಗೆ ಅಂದರೆ ಮದುವೆನೇ ಅವ್ರು ಮಾಡ್ಕೊಳ್ಳೋದಿಲ್ಲ, ಕೊನೆ ತನಕನೂ ಅವ್ರಿಗೆ ವಿವಾಹ ಅಂತ ಅನ್ನೋದಿರೋದಿಲ್ಲ. ಅವರು ಇವತ್ತು ಒಬ್ಬ ದೇವತೆ, ಇಂದ್ರೋ ಅಥವಾ ವರುಣ ಮತ್ತಾರೋ ಅಗ್ನಿ ಮೊದಲಾದ ದೇವತೆಗಳು, ಕುಬೇರ, ಅವನ ಜೊತೆಗೆ ಒಂದು ನಿರ್ದಿಷ್ಟ ಕಾಲ 6 ತಿಂಗಳು 1 ವರ್ಷ ಕಾಲ ಆತನ ಜೊತೆಗೆ ಇರ್ತಾರೆ. ಮುಂದೆ ಮೊದಲೇ ಏನು ಒಪ್ಪಂದ ಮಾಡ್ಕೊಂಡಿರ್ತಾರೆ ಅದ್ ತಕ್ಕಂತೆ ಇದ್ದು ಮುಂದೆ ಹೊರಟೋಗ್ತಾರೆ, ಮತ್ತೊಬ್ಬ ದೇವತೆ ಜೊತೆಗೆ ಇರ್ತಾರೆ. ಯಾರನ್ನೂ ಅವ್ರು ಮದುವೆ ಮಾಡ್ಕೊಳ್ಳೋದಿಲ್ಲ. ಹೀಗೊಂದು ವರ್ಗ ಇದೆ. ಇದು ಇವತ್ತಿನ ವ್ಯವಸ್ಥೆಯಲ್ಲಿ ಇದೆಲ್ಲ ವ್ಯಭಿಚಾರ, ಇದೆಂಥದ್ದು ಅಸಹ್ಯವಾದ ವ್ಯವಸ್ಥೆ ಅಂತೆಲ್ಲ ನಮಗನ್ನಿಸ್ತದೆ. ಆದರೆ ಶಾಸ್ತ್ರ ಆ ಥರ ಹೇಳಿರುವುದು ಹೌದು. ಬೇರೆ ಸಿದ್ಧಾಂತಗಳಲ್ಲಿ ಇದು ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗೋದಿಲ್ಲ. ನಮ್ಮ ಸಿದ್ಧಾಂತದಲ್ಲಿ ಈಗ ಇದನ್ನು ಹೇಳ್ತಾರೆ, ಅನಾದಿ ಯೋಗ್ಯತಾ ಭೇದ ಪುಂಸಾಂ ದರ್ಶನ ಸಾಧನ ನಾನೈವ. ಪ್ರತಿಯೊಬ್ಬರು ಕೂಡ ಭಗವಂತನನ್ನು ಒಂದೇ ರೀತಿ ಉಪಾಸನೆ ಮಾಡುವುದು ಸಾಧ್ಯ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಉಪಾಸನೆ ಮಾಡಬೇಕು. ಊರ್ವಶಿ ಇದ್ದಾಳೆ, ಅವಳು ಒಬ್ಬ ಅಪ್ಸರಣೆ, ಅವಳಿಗೂ ಮದುವೆ ಇಲ್ಲ. ಮೇನಕ್ಕೆ, ರಂಬೆ, ಅವರು ಮದುವೆ ಮಾಡ್ಕೊಂಡಿಲ್ಲ. ಯಥೇಚ್ಛವಾಗಿ ಒಂದೊಂದು ಕಾಲಕ್ಕೆ ಒಬ್ಬೊಬ್ಬ ಜೊತೆಗಾರ ಅವರಿಗೆ. ಹಾಗೆ ಅಂತ ಹೇಳಿ ಅವರು ಭಗವಂತನನ್ನು ಕಾಮಿಸಬಹುದಾ? ಅಲ್ಲ, ಅವರು ಭಗವಂತನನ್ನು ಕಾಮಿಸುವಂತಿಲ್ಲ. ಭಗವಂತನನ್ನ ಕಾಮದ ದೃಷ್ಟಿಯಿಂದ ನೋಡಬೇಕಾದ್ರೆ ಅಪ್ಸರೆಯರದೇ ಒಂದು ವರ್ಗ ಇದೆ. ಅಪ್ಸರೆಯರದು ದೊಡ್ಡ ಒಂದು ವರ್ಗ ಗುಂಪಿದೆ. ಆ ಗುಂಪಿನಲ್ಲಿ ಇದ್ದವ್ರು ಎಲ್ಲರೂ ಭಗವಂತನನ್ನು ಕಾಮದ ದೃಷ್ಟಿಯಿಂದ ನೋಡುವಂತಿಲ್ಲ. ಭಗವಂತ ಹಾಗೆ ಅವ್ರ ಕಾಮದ ಮೂಲಕ ತನ್ನನ್ನು ನೋಡಿದ್ರೆ ಅವನು ಸ್ವೀಕಾರ ಮಾಡೋದೂ ಇಲ್ಲ, ಇವ್ರು ನೋಡೋದೂ ಇಲ್ಲ. ಭಗವದ್ ಭರ್ತೃತಾಯೋಗ್ಯ ಕಾಶ್ಚಿತ್ ಅಪ್ಸರಸ ಸ್ತ್ರೀಯ. ಎಲ್ಲ ಅಪ್ಸರೆಯರು ಅಲ್ಲ, ಅಪ್ಸರೆಯರಲ್ಲೇ ಒಂದು ನಿರ್ದಿಷ್ಟ ವರ್ಗ ಭಗವಂತನನ್ನ ತಮ್ಮ ಜಾರ, ತಮ್ಮ ಪ್ರಿಯಕರ ಅಂತ ಹೀಗೆ ಉಪಾಸನೆ ಮಾಡುವವರು ಇದ್ದಾರೆ. ಅಂಥವ್ರದ್ದೊಂದು ವರ್ಗ ಇದೆ. ಅವರು ಈ ಕೃಷ್ಣಾವತಾರದಲ್ಲಿ ಇಲ್ಲಿ ಬಂದು ಜನಿಸಿದ್ರು. ಅವರ ಜೊತೆಗೆ ಹೀಗೆ ರಾಸಕ್ರೀಡೆ ಆಡಿದ, ಅದೆಲ್ಲ ವರ್ಣನೆ ಇರೋದು ಅವ್ರ ಜೊತೆ. ಇದನ್ನು ಬಿಟ್ಟು ಬೇರೆ ಯಾವುದೇ ಸ್ತ್ರೀ, ಅವಳು ಇನ್ನೆಷ್ಟೋ ಸುಂದರಿಯಾಗಿರ್ಬೋದು, ಸುಂದರಿ ಆಗಿಲ್ಲದೆ ಇರಬಹುದು, ಏನೇ ಆಗಿದ್ರು ಅವಳು ಒಂದು ವೇಳೆ ಭಗವಂತನನ್ನು ಬಯಸಿ ಬಂದರೂ ಭಗವಂತ ಅವಳನ್ನು ಸ್ವೀಕಾರ ಮಾಡೋದಿಲ್ಲ. ಮತ್ತು ಆಗ ಅಂಥವರಿಗೆ ಬೇರೆ ಯಾರಿಗೋ ಒಬ್ಬರಿಗೆ ಆ ಭಗವಂತನನ್ನು ಹಾಗೆ ಕಾಮಿಸಬೇಕು ಅಂತ ಬುದ್ಧಿನೂ ಬರೋದಿಲ್ಲ. ಇದು ನಮ್ಮಂಥವರಿಗೆ, ನಾವು ಅಜ್ಞಾನಿಗಳು ಇರ್ತೇವಲ್ಲ, ನಮಗೆ ಅಲ್ಲ ಸಲ್ಲದ ಕಾಮ, ಅಲ್ಲ ಸಲ್ಲದ ಭಾವನೆಗಳು ಇದೆಲ್ಲ ಹುಟ್ಕೋತಾವೆ ಮನಸ್ಸಿನಲ್ಲಿ. ಎಲ್ಲಿ ಯಾರ ಕಡೆ ಯಾವ ಭಾವನೆ ಹುಟ್ಟಬಾರ್ದು ಅಲ್ಲೆಲ್ಲ ಹುಟ್ಟುತ್ತವೆ. ನಮಗೆ ಯಾವುದೇ ಶಾಸ್ತ್ರಜ್ಞಾನ ಇಲ್ಲ, ನಿರ್ಬಂಧ ಇಲ್ಲ, ತುಂಬ ಉತ್ಸೃಂಖಲರು ನಾವು. ಅದರಿಂದಾಗಿ ಅನೇಕ ಥರದ ಪಾಪಗಳಿಗೆ ನಾವು ಗುರಿ ಆಗ್ತೇವೆ. ಆದರೆ ದೇವತೆಗಳು ಹಾಗಲ್ಲ. ಅವರು ಹಾಗೆ ನಿರ್ದಿಷ್ಟ ಗಂಡಂದ್ರೆ ಅವ್ರಿಗಿಲ್ಲ. ಯಾವ್ದಾದ್ರು ದೇವತೆಯನ್ನು, ಯಾವ್ದಾದ್ರು ಗಂಧರ್ವನನ್ನು ಅವರು ಕೆಲವು ಕಾಲ ಸೇವಿಸ್ತಾರಷ್ಟೆ. ಹಾಗೆ ಅಂತೇಳಿ ಎಲ್ಲ ಅಪ್ಸರೆಯರು ಭಗವಂತನನ್ನು ಗಂಡ ಅಂತನೂ ತಮ್ಮ ಪ್ರಿಯಕರ ಅಂತನೂ ಅವ್ರು ಕಾಣಿಸುವಂತಿಲ್ಲ. ಅದರಲ್ಲಿ ಕೆಲವ್ರದ್ದು ಮಾತ್ರ ಒಂದು ಗುಂಪಿದೆ, ಅವ್ರು ಮಾತ್ರ ಆ ಥರ ಮಾಡ್ತಾರೆ. ಅವರು ಈ ಅಪ್ಸರೆಯರು. ಅವರಿಗೆ ಭಗವಂತನ ನೋಡಿದಾಗ ಹೀಗೆ ಕಾಮದ ಆವೇಶ ಆಗ್ತದೆ. ಕಾಮದ ಮೂಲಕ ಭಗವಂತನ ಆರಾಧನೆ ಮಾಡ್ತಾರೆ. ಗೋಪ್ಯ ಕಾಮಾತ್ ಭಯಾತ್ ಕಂಸಃ. ಗೋಪಸ್ತ್ರೀಯರು ಕಾಮದ ಮೂಲಕ ಭಗವಂತನ ಆರಾಧನೆ ಮಾಡಿದರು. ಕಂಸ ಭಯದ ಮೂಲಕ ಆರಾಧನೆ ಮಾಡಿದ. ಪಾಂಡವರು ಬಾಂಧವ್ಯದ ಮೂಲಕ ಆರಾಧನೆ ಮಾಡಿದ್ರು ಅಂತ ಬೇರೆ ಬೇರೆ ಥರ ಹೇಳ್ತಿರ್ತಾರೆ. ಅಂತೂ ಕಂಸ ಭಯದಿಂದ ಆರಾಧನೆ ಮಾಡೋದು ಅಂದ್ರೆ ಕಂಸನಿಗೇನು ಸದ್ಗತಿ ಆಗಲಿಲ್ಲ. ಕಂಸನೊಳಗೆ ಭೃಗು ಅಂತ ಋಷಿ ಇದ್ದ, ಅವನಿಗೆ ಸದ್ಗತಿ ಆಯಿತು. ಗೋಪಸ್ತ್ರೀಯರು ಕಾಮದ ಮೂಲಕ ಆರಾಧನೆ ಮಾಡ್ತಾರೆ ಅಂತ ಉಳಿದವರು ಮಾಡುವಂತಿಲ್ಲ. ಕೆಲವರೇ ಮಾಡಬೇಕು ಅಂತ ಆಚಾರ್ಯರು ಅದನ್ನೆಲ್ಲ ಈ ಭಾಗವತದ ಈ 10ನೇ ಸ್ಕಂದ 11ನೇ ಸ್ಕಂದದಲ್ಲಿ ಅದನ್ನು ವಿವರಿಸಿದ್ದಾರೆ. ಆ ಗೋಪಸ್ತ್ರೀಯಲ್ಲಿ ಹೀಗೆ ಭಾವನೆ ಬರೋದು. ಅವ್ರು ಅನ್ಕೊಂಡ್ರಂತೆ, ಈ ವೇಣುಗಾನ ಮಾಡ್ತಿದ್ದಾನಲ್ಲ, ಗೋಪ್ಯ ಕಿಮಾಚರದಯಂ ಕುಶಲಂಸ್ಮಿ ವೇಣು. ಯಾವತ್ತು ಆ ಕೊಳಲು ಕೃಷ್ಣನ ಆ ಕೆಂಪು ತುಟಿಗೆ, ಚೆಂದುಟಿಗೆ ಅಂಟಿಕೊಂಡಿರ್ತದಲ್ಲ, ಅದ್ರ ಪುಣ್ಯ ಅಂತ, ಅದು ನಮಗೆ ಆ ಪುಣ್ಯ ಸಿಕ್ಕಿಲ್ವಲ್ಲ ಅಂತ ಅವ್ರು ಅನ್ಕೊಂಡ್ರು. ಅದೇನು ಪುಣ್ಯ ಮಾಡಿದೆಯೋ, ಈ ವೃಂದಾವನ ಇಲ್ಲಿ ಕೃಷ್ಣನ ಲೀಲೆ ನಡೆದಿದೆಯಲ್ಲ, ಅದು ಇಡೀ ಭೂಮಂಡಲಕ್ಕೆ ಕೀರ್ತಿ ತರುವಂಥ ಪರಿಸರ. ಅವನ ಪಾದ ಸ್ಪರ್ಶ ಅಲ್ಲಿ ಆಗಿದೆ. ನವಿಲು ಅಲ್ಲಿ ಆನಂದದಿಂದ ಕುಣಿತದೆ. ಎಲ್ಲ ಕಡೆನೂ ಮಳೆಗಾಲ ಬಂದಾಗ ಕುಣಿತದೆ, ಹೌದು. ಇಲ್ಲಿ ಅವನು ವೇಣುಗಾನ ಮಾಡ್ತಾನಲ್ಲ, ಅದರಿಂದ ಕುಣಿತದೆ, ಮತ್ತಷ್ಟು ಸಂತೋಷ ಆಗಿದೆ ಅದಕ್ಕೆ. ಬೇರೆ ಬೇರೆ ಪ್ರಾಣಿಗಳು ಕೂಡ ಆ ಕೃಷ್ಣನ ವಾದ್ಯಕ್ಕೆ ತಕ್ಕಂತೆ ಕೆಲಸ ಮಾಡ್ತವೆ, ಕುಣಿತವೆ. ಹೆಣ್ಣು ಜಿಂಕೆ, ಗಂಡು ಜಿಂಕೆಗಳು ನೋಡ್ತಾ ನಿಂತು ಬಿಡ್ತವೆ.
ಅವು ಕೃಷ್ಣ ಕೊಳಲು ನುಡಿಸ್ತಾ ಇದ್ರೆ ಮೇವು ತಿನ್ನುವುದನ್ನು ನಿಲ್ಲಿಸಿ ನೋಡಿದವು ಅಂತ ಕೆಲವು ಕಡೆ ಅದು ವರ್ಣನೆ ಮಾಡ್ತಾರೆ. ಅವನು ಕೊಳಲಿನ ನಾದ ಮಾಡ್ತಾನೆ. ದೇವತಾಸ್ತ್ರೀಯರು ಆಕಾಶದಿಂದ ನೋಡ್ತಿರ್ತಾರೆ. ಅವರಿಗೂ ಇದಂಥ ಅದ್ಭುತವಾದ ವೇಣುಗಾನ, ಇದಂಥ ಅದ್ಭುತವಾದ ಸೌಂದರ್ಯ ಅಂತ ಅನಿಸಿಬಿಡ್ತದೆ. ಮೈ ಮೇಲಿನ ಅರಿವೇ ತಪ್ಪಿ ಹೋಗುವಷ್ಟು ಅವರು ಪರವಶರಾಗಿ ಬಿಡ್ತಾರಂತೆ. ಹೀಗೆ ವೇಣುಗಾನ ಕೇಳ್ತಾ ಇದ್ರೆ ಅಲ್ಲಿರುವ ಗೋವುಗಳಿಗೆ ಅವಕ್ಕೆಲ್ಲದಕ್ಕೂ ಕೂಡ ಆನಂದ ಬಾಷ್ಪ ಕಣ್ಣಿಂದ ಸುರಿತದೆ. ಅದನ್ನ ಬೇರೆ ಬೇರೆ ಕಡೆ ಹೇಳ್ತಾರೆ. ಅಲ್ಲಿರುವ ಗೋವುಗಳು ಅಂದ್ರೆ ಸುಮ್ಮನೆ ಯಾವುದೋ ಗೋವು, ಕೆಲಸಕ್ಕೆ ಬಾರದ ಗೋವು ಅಲ್ಲ ಅವೆಲ್ಲ. ಅನೇಕ ದಿನ ಕೃಷ್ಣನ ಭಕ್ತರಾದವರೇ ಅಲ್ಲಿ ಗೋವು, ಕರು ಇತ್ಯಾದಿ ರೂಪದಿಂದ ಹುಟ್ಟಿದ್ರು ಅಂತ ಹೇಳ್ತಾರೆ. ಕೃಷ್ಣನ ನೋಡ್ತಾ ಇರ್ತವೆ ಹಕ್ಕಿಗಳು, ತಾವು ಕೂಗುವುದನ್ನು ನಿಲ್ಲಿಸಿ ಬಿಡ್ತವೆ. ಕೋಗಿಲೆ, ಮೈನಾ ಮೊದಲಾದ ಹಕ್ಕಿಗಳು ತಮ್ಮ ಸಹಜವಾದ ಇಂಚರ ಕೂಜನ ಅದನ್ನು ನಿಲ್ಲಿಸಿ ಬಿಡ್ತವೆ. ನದಿ ಹರಿಯುವುದನ್ನು ಮರೆತು ಬಿಡ್ತದೆ. ಇದು ಕೃಷ್ಣನ ವೇಣುಗಾನದ ಸೌಂದರ್ಯ. ಅದನ್ನು ಮತ್ತೆ ಮುಂದೆ ಇನ್ನೂ ಒಂದೆರಡು ಅಧ್ಯಾಯದಲ್ಲಿ ಹೇಳ್ತಾರೆ. ಮತ್ತೆ ಆಚಾರ್ಯರಿಗೊಂದು ವ್ಯಾಖ್ಯಾನ ಮಾಡ್ತಾರೆ. ಅವನು ಆ ಕೊಳಲಿನಲ್ಲಿ ಲಕ್ಷ್ಮೀದೇವಿನೇ ಇದ್ದಾಳೆ. ಶ್ರೀದೇವಿ ವೇಣುಮಾಶ್ರಿತ್ಯ ರೇಮೇ ಕೃಷ್ಣ ಮುಖಾಂಬುಜೆ ಪಪೌಚ ತದ್ಗತಂ ಗೀತಂ ಸುರಾ ಇತರ ಭಾಂಡಗಾಹ. ಲಕ್ಷ್ಮೀದೇವಿಯ ಕೊಳಲಿನಲ್ಲಿ ಯಾವತ್ತೂ ಇರ್ತಾಳೆ. ಅವನ ತುಟಿಗಳ ಸ್ಪರ್ಶ ಆಗೋದು ಮೊದಲು ಅವಳಿಗೆ. ರೇಮೇ ಕೃಷ್ಣ ಮುಖಾಂಬುಜಾತ್, ಅದರ ನಾದ ಮಾಧುರ್ಯ ಅನುಭವಕ್ಕೆ ಬರೋದು ಅವಳಿಗೆ. ಅವನ ತುಟಿಯ ಸ್ಪರ್ಶ ಆಗೋದು ಕೂಡ ಅವಳಿಗೆ ಮೊದಲು. ಅಲ್ಲಿ ಸುತ್ತಮುತ್ತಲು ಗಿಡ, ಮತ್ತೇನು ಜಿಂಕೆ, ಇನ್ನು ಏನೇನೋ ಇವೆಲ್ಲ, ಅವೆಲ್ಲ ಸುರಾಹ ಇತರ ಭಾಂಡಗಾಹ, ಎಲ್ಲ ದೇವತೆಗಳೇ ಅಲ್ಲಿದ್ದಾರೆ ಬೇರೆ ಬೇರೆ ರೂಪದಿಂದ ಅಂತ ವರ್ಣನೆ ಮಾಡ್ತಾರೆ. ಇವತ್ತಿಗೂ ಅಂತ ಏನೇನೋ ಕಥೆಗಳನ್ನ ಹೇಳ್ತಾರೆ. ಕಥೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಗೊತ್ತಾಗೋದಿಲ್ಲ. ವೃಂದಾವನದಲ್ಲಿ ಕೆಲವು ಪರಿಸರಗಳಿವೆ ಇರುತ್ತೆ, ಆ ಉತ್ತರ ಪ್ರದೇಶದ ಕೆಲವು ಪರಿಸರಗಳು. ಅಲ್ಲಿ ರಾತ್ರಿ ನೀವು ಹೋಗುವಂತಿಲ್ಲ. ಹಗಲಿನ ಹೊತ್ತಲ್ಲಿ ಜನ ಏನಾದ್ರು ಓಡಾಡಿ ಬರ್ತಾರೆ, ಸಾಯಂಕಾಲ ತಮ್ಮ ಜಾಗದಲ್ಲಿ ತಾವು ಕೂತು ಬಿಡ್ತಾರೆ. ಅಲ್ಲಿರುವ ವೃಕ್ಷಗಳು ಅವೆಲ್ಲ ಬೇರೆ ಬೇರೆ ಅಪ್ಸರ ಸ್ತ್ರೀಯರು, ಋಷಿಗಳು ಅಲ್ಲಿದ್ದಾರೆ ವೃಕ್ಷಗಳ ರೂಪದಿಂದ. ಸಾಯಂಕಾಲದ ಹೊತ್ತು ಅವರು ಚೈತನ್ಯ ಪಡ್ಕೊಂಡಿರ್ತಾರೆ. ರಾತ್ರಿ ಹೊತ್ತು ಅದನ್ನು ನೋಡ್ಲಿಕ್ಕೆ ಸಾಮಾನ್ಯ ಮನುಷ್ಯನಿಗೆ ಅಧಿಕಾರವೇ ಇರೋದಿಲ್ಲ. ನೋಡಿದ್ರೆ ಇವನಿಗೆ ತಲೆ ತೆರಿಗೆ ಹುಚ್ಚಿಡಿತದೆ ಅಂತೆಲ್ಲ ಕಥೆಗಳನ್ನು ಕೇಳಿದ್ದೇನೆ. ಯಾವುದು ಸತ್ಯವೋ ಯಾವುದು ಸುಳ್ಳು ಗೊತ್ತಿಲ್ಲ. ಅಂತೂ ಭಗವಂತನ ಒಂದು ದೃಷ್ಟಿಕೋನ ಹೀಗಿರ್ತದೆ. ಆಸ್ಪಂದನಂ ಗತಿಮತಾಂ ಪುಲಕಂ ತರುಣಾಂ. ಸಾಮಾನ್ಯ ಗೊಲ್ಲ ಬಾಲಕರಂತೆ ಹೆಗಲ ಮೇಲೆ ಹಗ್ಗ, ದನ ಕಟ್ಟುವ ಹಗ್ಗ ಹಾಕೊಂಡು ಬರ್ತಾ ಇರ್ತಾರೆ. ತುಂಬಾ ವಿಚಿತ್ರವಾಗಿದೆ ಇದು ಅಂತ ಹೀಗೆ ಪರಸ್ಪರ ಅವರು ಅದನ್ನೇ ಹೇಳ್ಕೊಂಡ್ರು. ಶರದ್ ಋತು ಆದ್ಮೇಲೆ ಹೇಮಂತ ಋತು ಬಂದಿತು ಅಂತ ವರ್ಣನೆ ಮಾಡ್ತಾರೆ. 22ನೇ ಅಧ್ಯಾಯದಲ್ಲಿ ಆ ಗೋವರ್ಧನ ಗಿರಿಯ ಕಥಾ ಬರ್ತದೆ. ಭಗವಂತನ ಗಿರಿಧರ ಅಂತ ಕರೀತಾರೆ, ಗೋವರ್ಧನೋದ್ಧಾರ ಅಂತ ಕರೀತಾರೆ. ಗೋವರ್ಧನ ಅನ್ನೋದೊಂದು ಪರ್ವತ. ಇವತ್ತಿಗೂ ಆ ಪರ್ವತ ಇದೆ. ಆವಾಗ ಪರ್ವತ ಏನ್ ಕೃಷ್ಣ ಆ ಪರ್ವತವನ್ನು ಎತ್ತಿದ್ನ ಅದೇ ಪರ್ವತ ಇದು ಹೌದೋ ಅಲ್ವೋ ಅದು ಗೊತ್ತಿಲ್ಲ, ಅಂತೂ ಪರ್ವತ ಇದೆ. ಅಲ್ಲಿನ ಜನ ಎಷ್ಟು ಭಾವಕರು ಅಂದ್ರೆ, ಈ ನಾವು ಗರ್ಭಗುಡಿಗೆ ಪ್ರದಕ್ಷಿಣೆ ಮಾಡ್ತೀವಲ್ಲ, ಆ ಥರ ಆ ಗೋವರ್ಧನ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡೋರಿದ್ದಾರೆ. ಅದು ಎಷ್ಟೋ ಕಿಲೋಮೀಟರ್ ದೊಡ್ಡದು. ಇಡೀ ಪರ್ವತಕ್ಕೆ ಪ್ರದಕ್ಷಿಣೆ ಮಾಡಬೇಕು ಅಂದ್ರೆ ಕಾಲ್ನಡಿಗೆಯಿಂದ ಭಜನೆ ಮಾಡ್ತಾ ಪ್ರದಕ್ಷಿಣೆ ಬರುವುದೇನು ಸುಲಭದ ಕೆಲಸ ಏನಲ್ಲ, ಬಹಳ ಕಷ್ಟದ ಕೆಲಸವೂ ಅಸಾಧ್ಯವೂ ಅಲ್ಲ. ಆದರೂ ಒಂದು ನಿಷ್ಠೆ, ಆ ಒಂದು ಭಾವುಕತೆ, ಪರವಶತೆ ಇದ್ರೆ ಮಾತ್ರ ಸಾಧ್ಯ ಆಗುವಂಥ ಕೆಲಸ ಅದನ್ನು ಮಾಡ್ತಾರೆ ಇವತ್ತಿಗೂ. ಅನೇಕ ಕಡೆ ನಾವು ಈ ಯಾವುದೇ ಕ್ಷೇತ್ರಕ್ಕೆ ಹೋದ್ರೆ ಗರ್ಭಗುಡಿ ಪ್ರದಕ್ಷಿಣೆ ಮಾಡ್ತೇವೆ. ಕೆಲವರು ತಿರುಪತಿಗೆ ಹೋಗೋರಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ತಿರುಪತಿ ಒಳಗೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ ಯಾವತ್ತೂ ಕೂಡ. ಅದಕ್ಕೆ ಅವ್ರದ್ದು ಕಾರ್ಯಕ್ರಮ ಏನಂದ್ರೆ, ಪ್ರತಿ ಭಾನುವಾರ ಅಲ್ಲಿ ಹೋಗಿ ಹೊರಗಿನ ಆವರಣ ಇರ್ತದಲ್ಲ, ರಸ್ತೆ, ಇಡೀ ಒಳಗಿನ ಗರ್ಭಗೃಹ, ಅದನ್ನ ದಾಟಿ ಒಂದು 2-3 ದೊಡ್ಡ ದೊಡ್ಡ ಕಾಂಪೌಂಡ್ಗಳು, ಅದನ್ನೆಲ್ಲ ಸೇರಿ ರಸ್ತೆ ಇದೆಯಲ್ಲ, ಆ ರಸ್ತೆಯಲ್ಲಿ ಪ್ರದಕ್ಷಿಣೆ ಮಾಡೋದು. ಒಳಗೆ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಅವಕಾಶ ಕೊಡೋದು. ನಮಗೆ ಬೇಕಾದಷ್ಟು ಪ್ರದಕ್ಷಿಣೆ ಒಳಗೆ ನಾವು ಮಾಡುವಂತಿಲ್ಲ. ಒಂದು ಪ್ರದಕ್ಷಿಣೆ, ಒಂದು ಬಾರಿ ದರ್ಶನ ಮುಗಿಸಿ ಪ್ರದಕ್ಷಿಣೆ ಬಂದ್ರೆ ಮುಗಿದೋಯ್ತು, ಹೊರಗೆ ಬರಬೇಕು ಮತ್ತೆ ಜನದಟ್ಟಣೆ. ಆದ್ರೆ ಹೊರಗೆ ಪ್ರದಕ್ಷಿಣೆ ಮಾಡಿದರೆ ಯಾರು ಕೇಳೋರು ಇರಲ್ಲ. ಕೆಳಗಿನಿಂದ ತಿರುಪತಿ ಬೆಟ್ಟವನ್ನು ನಡ್ಕೊಂಡು ಹತ್ತಿ ಅಲ್ಲಿ ಆ ಪ್ರದಕ್ಷಿಣೆ ಹಾಕಿ ಬರೋರಿದ್ದಾರೆ. ಅನೇಕ ಥರದ
ಈ ಥರದ ಭಾವುಕ ಜನ ಇರ್ತಾರೆ. ಆದ್ರಿಂದ ಅಂಥವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದಾಗ ಮನುಷ್ಯನ ಆರೋಗ್ಯ, ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಅಧ್ಯಾತ್ಮದ ಆರೋಗ್ಯ ಎಲ್ಲ ಸುಧಾರಿಸ್ತವೆ. ಎಲ್ಲಕ್ಕಿಂತಲೂ ಬಹಳ ಮುಖ್ಯ ಅಂದ್ರೆ ಶ್ರವಣ ಮನನ, ಇದೇ ಮುಖ್ಯ. ಆದರೂ ಕೆಲವು ಸರಿ ಇಂಥ ಭಾವುಕವಾದ ವರ್ತನೆಗಳು ಕೂಡ ಮನುಷ್ಯನನ್ನು ಕಾಪಾಡ್ತವೆ. ಅದು ಈ ಗೋವರ್ಧನ ಪರ್ವತದ ಒಂದು ಕಥಾ. ಈಗ ನಾವು ಮುಂದೆ ನೋಡ್ಬೇಕಾದದ್ದು ಇದು 22ನೇ ಅಧ್ಯಾಯದಲ್ಲಿ ಅದು ಕಾಣಬಹುದು. ಇಂದ್ರನ ಕುರಿತಾಗ ಒಂದು ಯಜ್ಞ ಮಾಡ್ತಿದ್ರಂತೆ, ಇಂದ್ರನ ಉತ್ಸವ ಮಾಡ್ತಿದ್ರು. ಪ್ರತಿ ವರ್ಷ ಮಾಡ್ತಿದ್ರು ಅವರು ಗೋಪಾಲಕರು. ಕೃಷ್ಣ ಹುಟ್ಟಿದ ಮೇಲೂ ಪ್ರತಿ ವರ್ಷನೂ ಮಾಡ್ತಾನೆ ಇದ್ದಾರೆ, ಇದೇನು ಹೊಸದಲ್ಲ ಕೃಷ್ಣನಿಗೂ. ಆ ವರ್ಷ ಮಾತ್ರ ಅದನ್ನ ಅವನು ತಡೆ ಹಿಡಿದ ಅಂತ ಇಲ್ಲಿ ಕಥೆ ಕೇಳ್ತೇವೆ. ಅವನು ನಯ ವಿನಯದಿಂದ ನಂದ, ಉಪನಂದ ಅಂತ ಮತ್ತೊಬ್ಬ ಇದ್ದ ಹಿರಿಯ, ಅವ್ರನ್ನೆಲ್ಲರನ್ನು ಕೇಳಿದ, ಇದೇನು ಉತ್ಸವ, ಯಾವ ದೇವತೆಗಾಗಿ ಇದನ್ನು ಮಾಡ್ತಿದ್ದೀರಿ? ನನಗೂ ಇದನ್ನು ಕೇಳಬೇಕು ಅಂತಿದೆ. ಜ್ಞಾಪ ಅಜ್ಞಾತ್ವಾತ ಕರ್ಮಾಣಿ ಜನವಯಂ ಅವನು ಅನುತಿಷ್ಠತೆ ವಿದುಷ ಕರ್ಮ ಸಿದ್ಧ ಯಥಾ ನ ವಿದುಷೋ ಭವೇತ್. ಶಾಸ್ತ್ರ ಏನು ಹೇಳ್ತದಂದ್ರೆ, ಕರ್ಮವನ್ನು ಎಲ್ಲರೂ ಮಾಡ್ತಾರೆ, ಪ್ರದಕ್ಷಿಣೆ ಹಾಕ್ತಾರೆ, ನಮಸ್ಕಾರ ಹಾಕ್ತಾರೆ, ಏನೇನೋ ವ್ರತ ಮಾಡ್ತಾರೆ, ಉಪವಾಸ ಮಾಡ್ತಾರೆ. ಸಾಮಾನ್ಯವಾಗಿ ತಿಳಿದು ಮಾಡಿದರೆ ಯಾವುದನ್ನಾದರೂ, ಯಾವುದೇ ಕೆಲಸವನ್ನಾದರೂ ತಿಳಿದು ಮಾಡಿದರೆ ಹೆಚ್ಚು ಫಲ. ಆದ್ರಿಂದ ಈ ಇಂದ್ರನ ಈ ಉತ್ಸವದ ಬಗ್ಗೆ ನಾವು ತಿಳಿದು ಮಾಡಬೇಕಾಗಿದೆ, ನಾನು ಸ್ವಲ್ಪ ಹೇಳಿ ಅಂತ. ಆವಾಗ ಅವರು ಹೇಳಿದರು, ದೇವೇಂದ್ರ ಮಳೆಯ ದೇವತೆ. ವಸ್ತುತಃ ದೇವೇಂದ್ರನ ಅಧೀನವಾಗಿ ಇನ್ನೊಬ್ಬ ದೇವತೆ ಇದ್ದಾನೆ, ಅವನಕ್ಕಿಂತ ಬಹಳ ಕೆಳಗೆ ಒಬ್ಬ ಪರ್ಜನ್ಯ ಅಂತಿದ್ದಾನೆ, ಅವನು ಮಳೆಯ ದೇವತೆ. ಅವನ ಮೇಲೆ ಈ ಇಂದ್ರ ಇದ್ದಾನೆ. ಪರ್ಜನ್ಯನ ಬಗ್ಗೆ ಇಲ್ಲಿ ಬಂದಿಲ್ಲ, ನಾನು ಶಾಸ್ತ್ರದ ವಿಷಯ ಹೇಳಿದೆ ಅಷ್ಟೆ. ಭಗವಂತ, ಲಕ್ಷ್ಮೀ, ಬ್ರಹ್ಮವಾಯುಗಳು, ಸರಸ್ವತಿ ಭಾರತೀಯರು, ಗರುಡಶೇಷ ರುದ್ರರು, ಅದಾದ್ಮೇಲೆ ಅವರ ಪತ್ನಿಯರು, ಅದಾದ್ಮೇಲೆ 6 ಜನ ಮಹಿಷಿಯರು, ಕೃಷ್ಣನ 6 ಜನ ಮಹಿಷಿಯರು, ಅದಾದ್ಮೇಲೆ ಬರುವವನು ಇಂದ್ರ 8ನೇ ಸ್ಥಾನದಲ್ಲಿ. ಅದಾದ ನಂತರ 20, 22ನೇ ಸ್ಥಾನದಲ್ಲಿ ಯಾವಾಗ ಬರುವವನು ಈ ಪರ್ಜನ್ಯ ಅಂತ ದೇವತೆ ಇದ್ದಾನೆ. ಆದರೂ ಇಂದ್ರ ಎಲ್ಲರಿಗೂ ಬೇಕಾದ ಮಳೆಯನ್ನು ಬರಿಸುವವನು ಅವನು. ಅವನನ್ನ ದೇವಲೋಕದಲ್ಲಿ ಎಲ್ಲರೂ ಆರಾಧನೆ ಮಾಡ್ತಾರೆ, ನಾವು ಆರಾಧನೆ ಮಾಡೋಣ. ಅದನ್ನು ಬಿಟ್ಟು ತೊಂದರೆ ಇದೆ. ಕೃಷ್ಣ ಏನ್ ಮಾಡಿದ, ಒಂದ್ಸರಿ ಇಂದ್ರನಿಗೆ ಒಂದು ತಕ್ಕ ಶಾಸ್ತಿ ಮಾಡಬೇಕು ಅಂತ ಆಲೋಚನೆ ಮಾಡಿದ. ನೋಡ್ರಿ, ಇಂದ್ರ ಏನ್ ಮಾಡ್ತಾನೆ, ನಮಗೆ ಫಲ ಬರೋದು ಭಗವಂತನಿಂದ. ನಮ್ಮ ಕರ್ಮಕ್ಕನುಸಾರವಾಗಿ ನಾವು ಹುಟ್ಟುತ್ತೇವೆ, ಸಾಯ್ತೇವೆ. ಅವನಿಂದ ಭಯ, ಸುಖ, ದುಃಖ ಎಲ್ಲರೂ. ಕಿಮಿಂದ್ರೇಣೇಹ ಭೂತಾನಾಂ ಸ್ವಕರ್ಮಾನುವರ್ತಿನಾಂ ಅನೀಶೇನ ಅನ್ಯಥಾ ಕರ್ತುಂ. ಇಂದ್ರನಿಗೆ ಏನು ಸಾಮರ್ಥ್ಯ ಇದೆ ನಮ್ಮನ್ನು ನಿಯಂತ್ರಿಸಲಿಕ್ಕೆ? ಅವನಿಗೇನು ಸಾಮರ್ಥ್ಯ ಇದೆ? ಬಿಟ್ಟುಬಿಡಿ, ಭಗವಂತನಲ್ಲಿ ಎಲ್ಲ ಸಾಮರ್ಥ್ಯ ಇದೆ. ಅದಕ್ಕಾಗಿ ಭಗವಂತನನ್ನು ಆರಾಧನೆ ಮಾಡೋಣ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅವನನ್ನು ಆರಾಧನೆ ಮಾಡಬೇಕು. ನಾವು ವೈಶ್ಯರು, ನಾವು ಕೃಷಿ, ಗೋರಕ್ಷಣೆ, ಹೈನುಗಾರಿಕೆ, ಇದರಿಂದ ಭಗವಂತನ ಆರಾಧನೆ ಮಾಡಬೇಕು. ನಾವು ಹಾಗೆ ಮಾಡೋಣ, ಬನ್ರಿ ಭಗವಂತನ ಆರಾಧನೆ ಮಾಡೋಣ. ನಾವು ವನವಾಸಿಗಳು, ಕಾಡಿನಲ್ಲಿ ಸಂಚಾರ ಮಾಡುವವರು, ಅಲ್ಲಿದ್ದರೆ ನಮ್ಮ ದನಕರುಗಳಿಗೆ ಮೇವು. ನಮಗೆಲ್ಲರಿಗೂ ಕೂಡ ಒಂದು ಪ್ರಧಾನವಾದ ಆಧಾರ ಅಂದರೆ ಈ ಕಾಡು ಮತ್ತು ಅಲ್ಲಿರುವಂಥ ಗೋವರ್ಧನ ಪರ್ವತ. ತಸ್ಮಾತ್ ಗವಾಂ ಬ್ರಾಹ್ಮಣಾನಾಂ ಅದ್ರೇಶ್ಚ ಆರಭ್ಯತಾಂ ಮಖಃ. ಈ ಪರ್ವತ ನಮಗೆ ಬಹಳ ಮಹತ್ವದ್ದು ಅಂತ. ನಾವು ಪರ್ವತ ಮಹತ್ವದ್ದು ಅಂತ ಸುಮ್ಮನೆ ಬಾಯಿಂದ ಹೇಳುವುದಲ್ಲ. ಪರ್ವತಗಳು ಎಲ್ಲಿ ಇರ್ತವೆ ಅಲ್ಲೇ ಮಳೆ ಸುರಿತದೆ ಯಾವತ್ತೂ ಕೂಡ, ನಮ್ಗೆ ಗೊತ್ತಿರಬೇಕು. ಬಯಲು ಸೀಮೆಯಲ್ಲಿ ಮಳೆ ಕಡಿಮೆ ಆಗ್ತದೆ. ದೊಡ್ಡ ದೊಡ್ಡ ಪರ್ವತಗಳೆಲ್ಲಿ ಇರ್ತವೆ ಅಲ್ಲಿ ಅವು ಮೋಡವನ್ನು ತಡೆ ಹಿಡಿತವೆ. ಮೋಡವನ್ನು ತಡೆ ಹಿಡಿದಾಗ ಅಲ್ಲಿ ಮಳೆ ಆಗ್ತದೆ, ನಮ್ಗೆ ಇದೆಲ್ಲ ಗೊತ್ತಿದೆ. ಹಾಗೆ ಗೋವರ್ಧನ ಪರ್ವತ ನಮಗೆ ಮಳೆಯನ್ನು ಕೊಡುವಂಥದ್ದು. ಅದರ ಸುತ್ತಮುತ್ತಲೇ ಈ ಕಾಡೆಲ್ಲ ಇದೆ. ಪರ್ವತ ಇದ್ರೆ ಮಳೆ ಇದ್ರೆ ಕಾಡು. ನಮ್ಮ ಗೋವುಗಳಿಗೆ ಅಲ್ಲೇ ಮೇವು ಸಿಗೋದು. ಗೋವುಗಳು ಚೆನ್ನಾಗಿ ಮೇವು ತಿಂದ್ರೆ ನಮ್ಗೆ ಹಾಲು, ನಮ್ದು ಉಪಜೀವನ. ಅದನ್ನು ಗೋವರ್ಧನ ಪರ್ವತದ ಆರಾಧನೆ ಮಾಡೋಣ. ಗೋವರ್ಧನ ಪರ್ವತದಲ್ಲಿರುವ ಭಗವಂತನ ಆರಾಧನೆ ಮಾಡೋಣ. ಅದಕ್ಕಾಗಿ ಏನೇನು ಮಾಡ್ಬೇಕೆಲ್ಲ ಮಾಡಿ, ನಾನಾ ಥರದ ಅನ್ನ, ಪಾಯಸ, ಗೋಧಿ ಹಿಟ್ಟಿನ ಪದಾರ್ಥ,
ಚಕ್ಕಲಿ, ಎಲ್ಲ ಹಸುವಿನ ಹಾಲು ಎಲ್ಲ ತಯಾರು ಮಾಡ್ರಿ. ಆಮೇಲೆ ಬ್ರಾಹ್ಮಣರು ಪುರೋಹಿತರು ಬರಲಿ, ಅವ್ರು ಹೋಮ ಮಾಡಲಿ, ಅವರಿಗೆ ಊಟ ಮಾಡಿಸ್ರಿ. ಆಮೇಲೆ ನಾವು ಊಟ ಮಾಡೋಣ, ಎಲ್ಲರಿಗೂ ಊಟ ಮಾಡಿಸೋಣ, ಗೋವರ್ಧನ ಪರ್ವತಕ್ಕೆ ನೈವೇದ್ಯ ಮಾಡೋಣ. ಎಲ್ಲರೂ ಸ್ನಾನ ಮಾಡಿ ಬನ್ರಿ, ಮೈಗೆಲ್ಲ ಗಂಧ ಹಚ್ಕೊಂಡು ಒಳ್ಳೆ ಬಟ್ಟೆ ಧರಿಸಿ ಒಂದು ಹಬ್ಬ ಮಾಡೋಣ ಬನ್ರಿ. ಇದು ನನ್ನ ಅಭಿಪ್ರಾಯ. ನಿಮಗೆ ಹಾಗೆ ಆದರೆ ನನಗೂ ಸಂತೋಷ ಆಗ್ತದೆ. ಇದು ವಸ್ತುತಃ ಇಂದ್ರನಿಗೆ ಬಂದ ಅಹಂಕಾರವನ್ನು ಕಳೆಯುವ ಉದ್ದೇಶದಿಂದ ಕೃಷ್ಣ ಮಾಡಿದ್ದು. ಕೃಷ್ಣನ ಮಹತ್ವ ಇವರಿಗೆಲ್ಲರಿಗೂ ಗೊತ್ತಿತ್ತಲ್ಲ, ಏನೇನೋ ವಿಲಕ್ಷಣವಾದ ಬಾಲಲೀಲೆಗಳನ್ನು ತೋರಿಸಿದ್ದಲ್ಲ, ಒಪ್ಕೊಂಡ್ರು. ಅವ್ರೇನ್ ಮಾಡಿದ್ರು, ಆ ಪರ್ವತಕ್ಕೆ ನೈವೇದ್ಯ ಕೊಟ್ಟರು. ಮತ್ತೆ ಆ ಗೋವುಗಳನ್ನ ತಗೊಂಡು ಆ ಗೋವುಗಳು ಗೋಪಾಲಕರೆಲ್ಲ ಸೇರಿ ಪ್ರದಕ್ಷಿಣೆ ಮಾಡಿದ್ರು. ಗಿರಿಂ ಚಕ್ರು ಪ್ರದಕ್ಷಿಣೆ, ಇದೊಂದು ಮಹಾಪುಣ್ಯ ಕಾರ್ಯ ಅಂತ ಹಾಗೆ ಮಾಡಿದ್ರು. ಅಲ್ಲೇನು ಪುರೋಹಿತರು ಮೊದಲಾದವ್ರು ಬಂದಿದ್ರು, ಅವ್ರದ್ದು ಆಶೀರ್ವಾದನೂ ಕೂಡ ತಗೊಂಡ್ರು ಎಲ್ಲರೂ. ಈ ಗೋವರ್ಧನ ಪರ್ವತದ ಆರಾಧನೆ ಹೀಗೆ ನಡೀತಲ್ಲ, ವಸ್ತುತಃ ಅಲ್ಲಿ ಸ್ವಯಂ ಭಗವಂತನೇ ಕೂತ್ಕೊಂಡಿದ್ದಂತೆ. ಅವನು ಆ ನೈವೇದ್ಯವನ್ನು ಇವನೇ ತಾನೇ ಸ್ವೀಕಾರ ಮಾಡಿದ, ಕೃಷ್ಣನ ಇನ್ನೊಂದು ರೂಪದಿಂದ ಅಲ್ಲಿ ಸ್ವೀಕಾರ ಮಾಡಿದ ಅಂತ ವರ್ಣನೆ ಮಾಡ್ತಾರೆ. ಹರಿವಂಶದ ಮಹತ್ವ ಅದು ಇಲ್ಲಿ ಭಾಗವತದಲ್ಲಿ ಕಾಣಿಸೋದಿಲ್ಲ. ಸ್ವಲ್ಪ ಅಲ್ಲಿರುವಂಥ ಸಂಗತಿಯನ್ನ ತಗೊಳ್ಳೋಣ. ಎಲ್ಲಾ ಥರದ ಭಕ್ಷ್ಯ, ಭೋಜ್ಯ, ಲೇಹ್ಯ, ಮಾಂಸದಿಂದ ತುಂಬಿದ ಪದಾರ್ಥಗಳು ಎಲ್ಲನೂ ತಯಾರು ಮಾಡ್ರಿ. ಮಾಂಸಾಹಾರ ತಗೊಳ್ತಿದ್ರು ಅವರು, ಎಲ್ಲ ತಯಾರು ಮಾಡ್ರಿ. ದೊಡ್ಡ ಒಂದು ಅನ್ನದ ರಾಶಿ, ಹಾಲಿನ ಕಾಲುವೆ ತಯಾರಾಯಿತು. ಗಿರಿಯಜ್ಞ ಪ್ರಾರಂಭ ಆಯಿತು. ಯಜನಾಂತೆ ನಮ್ಮ ತಪ್ಪಯೋ ದಧಿಚೋತ್ತಮಂ ಮಾಂಸಂಚ ಮಾಯಾ ಕೃಷ್ಣ ಗಿರಿರ್ಭೂತ್ವ ಸಮಷ್ಣುತೆ. ಇದನ್ನ ತಿಂದ್ರೆ ಯಾರು ಅಂದ್ರೆ ಸ್ವಯಂ ಭಗವಂತನೇ ನೈವೇದ್ಯ ಸ್ವೀಕಾರ ಮಾಡಿದ್ರು. ಆ ಗಿರಿಯ ಒಳಗ ತಾನೇ ಇದ್ದು ಅದನ್ನೆಲ್ಲ ಅನ್ನ ಸ್ವೀಕಾರ ಮಾಡಿದ. ಅಂದ್ರೆ ಅದೆಲ್ಲ ಖಾಲಿಯಾಗಿ ಹೋಯ್ತು ಅಂತಲ್ಲ, ಅದರ ಒಂದು ಸೂಕ್ಷ್ಮ ಭಾಗವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಈಗ ನಾವು ದೇವರಿಗೆ ಅನ್ನ ಇಟ್ಟರೆ ಆ ಅನ್ನವನ್ನೆಲ್ಲ ಅವನೇ ತಿನ್ನೋದಾಗಿದ್ದರೆ ನಾವು ಯಾರು ಇಡ್ತಾನೆ ಇರಲಿಲ್ಲ. ಅದು ಹಾಗಲ್ಲ, ಅದ್ರ ಭಗವಂತನಿಗೆ ನಿವೇದನೆ, ಅದರ ಒಂದು ಸಾರ ಭಾಗವನ್ನು ಸ್ವೀಕಾರ ಮಾಡ್ತಾನೆ. ನಾವು ಬೆಳೆದದ್ದು, ಕೊಯ್ಲು ಮಾಡಿದ್ದು ಎಲ್ಲದೂ ನಿನ್ನದು ಅನ್ನೋ ಭಾವನೆ ಆದ್ರೆ ಹಿಂದೆ ತಿಂದು ಎಲ್ಲರೂ ಅವನೇ ತಿಂದುಬಿಟ್ಟ ಅಂತ ವರ್ಣನೆ ಮಾಡ್ತಾರೆ. ಜೋರಾಗಿ ಒಂದು ಸಂತೃಪ್ತೋಸ್ಮಿ, ನನಗೆ ಭಾರಿ ಸಂತೋಷ ಆಗಿದೆ ಅಂತ ಜೋರಾಗಿ ಹೇಳಿದೆ. ಪರ್ವತ ಶಿಖರದಲ್ಲಿ ನಿಂತಿದ್ದ, ಒಂದು ಭಯಾನಕವಾದ ಆಕಾರ, ಒಂದು ಅಷ್ಟು ದೊಡ್ಡ ಆಕಾರ ಭಾಗವತದಲ್ಲೆಲ್ಲ ಇದೆ. ಆ ಪರ್ವತಕ್ಕೆ ನಮಸ್ಕಾರ ಮಾಡಿದ್ರು. ಏನ್ ಮಾಡ್ಬೇಕು, ನಿಮ್ಗೆ ಏನ್ ಸೇವಾ ಮಾಡ್ಬೇಕು ಅಂತ ಇವರೆಲ್ಲ ಕೇಳಿದ್ರು. ಏನೂ ಇಲ್ಲ, ಇನ್ನು ನನ್ನ ಮುಂದೆ ಗೋವುಗಳ ನಡುವೆ ನನ್ನನ್ನು ಪೂಜೆ ಮಾಡಿ, ಗೋವುಗಳ ಜೊತೆಗೆ ನನಗೂ ಪೂಜೆ ಮಾಡಿ ಅಂತ ಪ್ರಾರ್ಥನೆ ಮಾಡಿದ್ರು. ನನ್ನಲ್ಲಿ ಭಕ್ತಿ ಇಟ್ಟರೆ ನಿಮ್ಗದು ಕ್ಷೇಮ ಅಂತ ಹೀಗೆ ಆ ಗಿರಿ ಯಜ್ಞ ಅಲ್ಲಿಗೆ ಮುಗೀತದೆ. ಇದನ್ನೆಲ್ಲ ಮಾಡಿ ಎಲ್ಲರೂ ತಮ್ಮ ತಮ್ಮ ಪ್ರದೇಶಕ್ಕೆ ಬಂದರು, ತಮ್ಮ ತಮ್ಮ ಮನೆಗಳಿಗೆ ಬಂದರು. ಗೋವರ್ಧನ ಪರ್ವತ ಅಂದ್ರೆ ಅದರಿಂದ ಬಹಳ ದೂರ ಇರೋದೇನಲ್ಲ, ನಂದ ಗೋಕುಲ ಅವ್ರು ಮೊದಲು ಇದ್ದಿದ್ದು. ಅಲ್ಲಿಂದ ಸಮೀಪದಲ್ಲಿ ವೃಂದಾವನ, ಅದರ ಸಮೀಪದಲ್ಲಿ ಮತ್ತೆ ಗೋವರ್ಧನ, ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಮಥುರಾ. ಅವೆಲ್ಲ ಅದೇ ಪರಿಸರವೇ, ಬೇರೆ ಬೇರೆ ಏನಲ್ಲ. ಇಂದ್ರನಿಗೆ ಭಾರಿ ಅಸಮಾಧಾನ ಆಯಿತು. ನನ್ನ ಪೂಜೆಯನ್ನು ಇವನು ನಾಶ ಮಾಡಿದ್ನಲ್ಲ ಅಂತ ಅವನಿಗೆ ಸಿಟ್ಟು ಬಂತು. ಅವನು ಗೋಕುಲದ ಮೇಲೆ ಪ್ರತೀಕಾರ ಮಾಡಬೇಕು ಅಂತ. ಏನ್ ಮಾಡ್ಬೇಕು ಅಂದ್ರೆ, ಸಂವರ್ತಕ ಅಂತ ಒಂದು ಮೋಡ, ಈಗ ಬರೋ ಮೋಡ ಅಲ್ಲ, ಇದು ಸುಮ್ಮನೆ ಮಳೆ ಸುರಿಸುವ ಮೋಡ. ಪ್ರಳಯ ಕಾಲದ ಮಳೆ ಸುರಿಸುವ ಮೋಡ ಒಂದಿದೆ ಸಂವರ್ತಕ ಅಂತ, ಅದನ್ನು ಕರೆದ, ನಡಿದೆ ಅಲ್ಲಿ ಮಳೆ ಸುರಿಸ್ರಿ ಅಂತ. ನನ್ನ ಪೂಜೆ ಬಿಟ್ಟು ಆ ಬೆಟ್ಟಕ್ಕೆ ಪೂಜೆ ಮಾಡಿದ್ದಾರೆ. ಆ ಕೃಷ್ಣ ಮಹಾ ಸೊಕ್ಕಿನವನು, ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅವನಿಗೆ, ತಾನೊಬ್ಬನೇ ಜ್ಞಾನಿ ಅಂತ ತಿಳಿದಿದ್ದಾನೆ. ಅವನ ಬೆಂಬಲ ಈ ಗೊಲ್ಲರಿಗೆ. ನಾನು ಬರ್ತೀನಲ್ಲಿ, ನನ್ನ ಐರಾವತ ಏರಿ ಅಂಥೇಳಿ ಬಂದರು. ಮಳೆ ಪ್ರಾರಂಭ ಆಯಿತು. ಆಲಿಕಲ್ಲಿನ ಮಳೆ, ಭಯಾನಕವಾದ ಮಳೆ. ಎಲ್ಲಿ ಹಳ್ಳ, ಎಲ್ಲಿ ತಿಟ್ಟು ಏನು ಕಾಣದಂತ, ಎಲ್ಲ ನೀರೇ ನೀರು. ಗೋವುಗಳೆಲ್ಲ ಪಾಪ ಬಹಳ ಸಂಕಷ್ಟಕ್ಕೊಳಗಾದವು. ಗೋಪ ಸ್ತ್ರೀಯರಿಗೆ ಎಲ್ಲರಿಗೂ ಚಳಿ. ಕೃಷ್ಣನ ಮೊರೆ ಹೊಕ್ಕರು.
ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲವನ್ನು ಕರ್ಕೊಂಡು ಭಗವಂತನಿಗೆ ರಕ್ಷಕರಾಗಿ ಬಂದರು. ಭಗವಂತನಿಗೆ ಶರಣ ಹೊಂದಿದರು. ಚಾತು ಮಹರ್ಷಿ ದೇವಾನ್ನ ಕುಪಿತಾದ್ ಭಕ್ತವತ್ಸರ ಕೃಷ್ಣ ಕೃಷ್ಣ ಮಹಾಭಾಗ ರಕ್ಷಣೆ ಮಾಡುವಂದರು. ಆವಾಗ ಅವನು ಇದೆಲ್ಲ ಇಂದ್ರನ ಕಾರ್ಯ, ಅವನಿಗೊಂದು ಬುದ್ಧಿ ಹೇಳಬೇಕು ಅಂತ ಕಲಿಸ್ಬೇಕು ಅಂತ ವಿಚಾರ ಮಾಡಿದ. ತಸ್ಮಾನ್ ಮತ್ಸರಣಂ ಗೋಷ್ಠಂ ಮನ್ನಾಥಂ ಮತ್ಪರಿಗ್ರಹಂ ಸೋಯಮೇ ವ್ರತ ಆಹಿತ. ಶರಣಾಗತರನ್ನ ರಕ್ಷಿಸಬೇಕು ಅಂತ ಅನ್ನೋದು ನಂದೊಂದು ವ್ರತ. ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಹೇಳ್ತಾನೆ, ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯ ದದಾಮ್ಯೇತು ವ್ರತಂ ಮಮ. ಒಂದು ಸರಿ ಬಂದು ನಾನು ನಿನ್ನವನು, ನನ್ನನ್ನು ಕಾಪಾಡು ಅಂದ್ರೆ ಸಾಕು, ನಾನು ಕಾದಿರ್ತೇನೆ, ಅವನು ಸ್ವೀಕಾರ ಮಾಡೇ ಬಿಡ್ತೇನೆ ಅಂತ ಭಗವಂತ ಹೇಳಿದ ಮಾತಿದೆ. ಹಾಗೆ ಇಲ್ಲೂ ಕೂಡ ಅವನೇನ್ ಮಾಡಿದ, ಇವ್ರು ರಕ್ಷಣೆ ಮಾಡಬೇಕಲ್ಲ. ಒಬ್ಬ ಚಿಕ್ಕ ಹುಡುಗ ನಾಯಿ ಕೊಡೆ ಇರ್ತದಲ್ಲ, ಮಶ್ರೂಮ್, ಅದನ್ನ ಎತ್ತಿ ಹಿಡಿಯುವಂತ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ್ಬಿಟ್ಟ. ಬನ್ನಿ, ಗೋವರ್ಧನ ಪರ್ವತದ ತಳಭಾಗಕ್ಕೆ ಬನ್ರಿ ಎಲ್ಲರೂ, ವಿಶಾಲವಾದ ಪರ್ವತ ಇದೆ, ಅದು ಕೆಳಭಾಗದಲ್ಲಿ ನಿಮ್ಗೆ ಏನು ಅಪಾಯ ಆಗೋದಿಲ್ಲ, ಬನ್ರಿ ಅಂತ ಎಲ್ಲರೂ ಕರೆದ. ಏನು ಬೆಟ್ಟ ಎತ್ತಿ ಹಿಡಿದಿದ್ದಾನೆ, ಒಂದ್ 2 ನಿಮಿಷ ಬಿದ್ದು ಹೋಗಿದ್ವಿ ಬೆಟ್ಟ, ಅಷ್ಟೊತ್ತು ಇದನ್ನೇನು ಬೆಟ್ಟವನ್ನು ಎತ್ತಿ ಹಿಡಿತಾನೆ ಅಂತ ಭಯ ಪಡಬೇಡಿ, ನಿಮ್ಗೇನು ಚಳಿ ಗಾಳಿ ಮಳೆ ಏನು ತೊಂದರೆ ಆಗೋದಿಲ್ಲ, ಇಲ್ಲಿ ಬನ್ರಿ. ಎಲ್ಲರೂ ಅಲ್ಲಿ ಬಂದರು. ಗೋವುಗಳು, ಮಕ್ಕಳು, ಕರುಗಳು, ಊಟ ತಿಂಡಿ ಸಾಮಾನುಗಳೆಲ್ಲ ತಗೊಂಡು ಕೆಳಗೆ ನಿಂತರು. ಅಲ್ಲೇ ಒಂದು ತಾತ್ಕಾಲಿಕವಾದ ಬಿಡಾರ ತಯಾರಾಯ್ತು. ಪ್ರವಾಹ ಪೀಡಿತರಿಗೆ ಒಂದು ನಿರ್ವಸತಿ ಮಾಡಿರ್ತಾರಲ್ಲ ಆ ಥರ. ಹಸಿವು ನೀರಡಿಕೆ ಏನು ಅವನು ತೊಂದರೆ ಆಗಲಿಲ್ಲ. 7 ದಿವಸಗಳ ಕಾಲ ವೀಕ್ಷಮಾಣ ದಧಾರಾತ್ರಿ ಸಪ್ತಾಹಂ ನ ಅಚರತ್ ಪದಾತ್. 7 ದಿನಗಳ ಕಾಲ ಹಾಗೆ ಹೇಳಿದ ಪರ್ವತವನ್ನು. ಇಷ್ಟೆಲ್ಲ ಆದ್ಮೇಲೆ ಆ ಗೋಪಾಲಕರಿಗೆ, ನಂದಗೋಕುಲಕ್ಕೆ, ವೃಂದಾವನಕ್ಕೆ ಏನೂ ತೊಂದರೆ ಆಗಲಿಲ್ಲ. ಇಂದ್ರ ತನ್ನ ಯೋಜನೆ ಎಲ್ಲ ವಿಫಲ ಆಗೋಯ್ತಲ್ಲ, ಆವಾಗ ಕೃಷ್ಣನ ಪಾದಕಮಲಕ್ಕೆ ಬಂದು ಶರಣಾದ. ನಾನು ತಪ್ಪು ಮಾಡಿದ್ದೇನೆ, ನನ್ನ ನೀನು ಕ್ಷಮಿಸಬೇಕು ಅಂತ ಬಂದು ಕೇಳ್ಕೊಂಡ. ಇದು ಹರಿವಂಶದಲ್ಲೂ ಬಂದದ್ದು, ಭಾಗವತದಲ್ಲೂ ಬಂದದ್ದು. ತಾತ್ಪರ್ಯ ನಿರ್ಣಯನ್ನು ಕೂಡ ಅದನ್ನ ವರ್ಣನೆ ಮಾಡಿದೆ. ಅದೇ ಸಂದರ್ಭದಲ್ಲಿ ಆ ಭಗವಂತನಿಗೆ ಗೋವಿಂದ ಅಂತ ಹೆಸರು ಬಂದಿತ್ತು. ಗೋವಿಂದ ಮತ್ತು ಉಪೇಂದ್ರ ಅಂತ ಹೆಸರು ಬಂದಿತ್ತು. ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ತಾಭಿಹಿ ನಿಪೀಡಿತ ಉದೀಕ್ಷತ ಕಂಜನಾಥ ವಾಮೇನ ಕಂಜದಲ ಕೋಮಲ ಪಾಣಿನೈವ. ಎಡಗೈಯಿಂದ ಎತ್ತಿ ಹಿಡಿದ, ಅದು ಬಲಗೈಯಿಂದ ಎತ್ತಿ ಹಿಡಿಬೇಕಾಗಿಲ್ಲ, ಎಡಗೈಯಿಂದ ಅನಾಯಾಸವಾಗಿ ಎತ್ತಿ ಹಿಡಿದ. 7 ದಿನಗಳ ಕಾಲ ನೀರು ಸುಡಿದ್ರು ಅವನಿಗೆ ಏನೂ ಆಗಲಿಲ್ಲ. ಕೊನೆಗೆ ಬಂದು ಅವನಿಗೆ ಶರಣ ಹೋದ. ನೀನು ಇಡೀ ಜಗತ್ತಿನ ಗುರು ಅಂತ ಹೇಳಿ ಉಪನಿಷತ್ತು, ವೇದ ಅಲ್ಲೆಲ್ಲ ಬಂದಿರೋ ಮಂತ್ರಗಳಿಂದ ಅವನನ್ನು ಸ್ತೋತ್ರ ಮಾಡಿದ ಅಂತ ತಾತ್ಪರ್ಯದಿಂದ ಕಾಣಿಸ್ತದೆ. ನೀರೆಲ್ಲ ಇಳಿದು ಹೋಯಿತು. ಎಲ್ಲ ಗೋಪಾಲಕರು ತಮ್ಮ ತಮ್ಮ ಮನೆಗಳಿಗೆ ಬಂದು ಮುಟ್ಟಿದ್ರು. ಎಲ್ಲರಿಗೂ ಪರಿಹಾರ ಸಿಕ್ಕ ಮೇಲೆ ಆ ಪರ್ವತ ಎಲ್ಲಿತ್ತೋ ಅಲ್ಲೇ ಇಟ್ಟ. ಅಂತೂ ಎಲ್ಲರಿಗೂ ಒಂದು ಆಪತ್ತು ಪರಿಹಾರ ಆಯಿತು. ಆ ಕಡೆ ಆಕಾಶದಲ್ಲಿ ಸಿದ್ಧಾಚಾರಣ ಮೊದಲಾದವರೆಲ್ಲ ಕೃಷ್ಣನನ್ನ ಸ್ತುತಿಸಿದರು. ನಾನಾ ಥರದ ದೇವವಾದ್ಯಗಳೆಲ್ಲ ಮೊಳಗಿದರು. ಅವನ ಕೃಷ್ಣನ ಲೀಲೆಗಳನ್ನ ಗಾನ ಮಾಡಿದರು ಗೋಪಸ್ತ್ರೀಯರು, ಪುರುಷರು ಮೊದಲಾದವರೆಲ್ಲ. ಇದೇನು ಮಗು ಇದು? ಒಂದು 7 ವರ್ಷದ ಈ ಬಾಲಕ ಒಂದು ದೊಡ್ಡ ಬೆಟ್ಟವನ್ನ, ಒಂದು ಆನೆ ಕೈಯಲ್ಲಿ ಒಂದು ಕಮಲದ ಹೂವನ್ನು ಎತ್ತಿ ಹಿಡಿಯುವಂತೆ ಎತ್ತಿ ಹಿಡಿದ್ನಲ್ಲ, ಅದೊಂದು ಶಕ್ತಿ ಅಂತದಿದು ಅಂತ ಅವರೆಲ್ಲ ಪರಸ್ಪರ ಮಾತಾಡ್ಕೊಂಡ್ರು. ಆವಾಗ ನಂದಗೋಪ ಹೇಳಿದ, ನೋಡಿ, ಇವನು ಸ್ವಯಂ ಭಗವಂತ ಅಂತ ಗರ್ಗಾಚಾರ್ಯರು ನಾಮಕರಣ ಮಾಡಿದವರು ಹೇಳಿದ್ರು. ಆ ಎಲ್ಲ ಮಹಿಮೆಗಳು ಕ್ರಮವಾಗಿ ಒಂದೊಂದಾಗಿ ಅನಾವರಣಗೊಳ್ಳುತ್ತಿವೆ, ನಾವು ಅದನ್ನು ತಿಳ್ಕೊಳ್ಳೋಣ ಅಂತ ಅವರು ಪರಸ್ಪರ ಮಾತಾಡಿದರು. ಹೀಗೆ ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಕಾಪಾಡಿದಲ್ಲ, ಆಗ ಸ್ವರ್ಗಲೋಕದಿಂದ ಕಾಮಧೇನು ಬಂದಿತ್ತು. ಬಂದು ಆ ಕೃಷ್ಣನಿಗೆ ಸೇವಾ ಸಲ್ಲಿಸಿತು. ಇಂದ್ರನು ಅಲ್ಲಿ ಬಂದ.
ನನ್ನ ಅಹಂಕಾರವನ್ನು ನೀನು ಕಳೆದಿದ್ದಿ ಅಂತ. ಅಲ್ಲಿರೋ ಶ್ಲೋಕನೇ ನನಗೆ ಆರಂಭದಲ್ಲಿ ಹೇಳಿದ್ದು. ಭಗವತೆ ಪುರುಷಾಯ ಮಹಾತ್ಮನೆಯ ಮಹಾತ್ಮನಾದ ಪುರುಷ ನೀನು, ನಿನಗೆ ನಮಸ್ಕಾರ. ನೀನು ವಾಸುದೇವ, ನೀನು ಕೃಷ್ಣ. ಯಾವುದ್ಯಾವುದೋ ಕಾರಣದಿಂದ ನಮ್ಮಂಥವ್ರಿಗೆ ಏನೇನೋ ಅಹಂಕಾರ ಬಂದ್ಬಿಡ್ತದೆ. ಯಾವುದೋ ಪದವಿಯೋ ಮತ್ತೆ ಯಾವುದೋ ಜ್ಞಾನವೋ ಅದು ಇಂಥ ಕಾರಣದಿಂದ ಅಹಂಕಾರ ಬರ್ತದೆ. ಅದನ್ನೆಲ್ಲ ನೀನೀಗ ಕಳೆದಿದ್ದಿ. ಕೃಷ್ಣ ಅವನಿಗೆ ಹೇಳಿದ, ಸ್ವರ್ಗದ ಐಶ್ವರ್ಯದಿಂದ ಒಡೆತನದಿಂದ ನಿಮಗೆ ಅಹಂಕಾರ ಬಂದಿತ್ತು, ಅದಕ್ಕಾಗಿ ಈ ಒಂದು ಉಪಾಯ ನಾನು ಮಾಡಬೇಕಾಯ್ತು. ಯಾರಿಗಾದರೂ ಅನುಗ್ರಹ ನಾನು ಮಾಡಬೇಕು ಅಂತಿದ್ರೆ ಸ್ವಲ್ಪ ಅವ್ರಿಗೆ ತೊಂದರೆ ಕೊಡ್ತೇನೆ, ಸಂಪತ್ತು ಕಳೆದು ನೋಡ್ತೇನೆ. ಸಂಪತ್ತು ಕಳೆದಾಗ ಅವರಿಗೆ ಸಂಕಟ ಬಂದಾಗ ವೆಂಕಟರಮಣ ನೆನಪಾಗ್ತದೆ, ನನ್ನ ನೆನಪಾಗ್ತದೆ. ಅದಕ್ಕಾಗಿ ಹೀಗೆ ಮಾಡ್ತಿರ್ತೇನೆ. ಆಯ್ತು, ನೀನಿನ್ನು ಹೋಗು. ನಿಮ್ಮ ಅಧಿಕಾರ, ಲೋಕಪಾಲಕರ ಅಧಿಕಾರದಲ್ಲಿ ನೀನು ಮುಂದುವರಿ. ಇದು ಶಾಶ್ವತವಾದ ಸ್ಥಾನ ಅನ್ನುವ ಭ್ರಮೆ ಬೇಡ. ಇದಕ್ಕೆ ನಿಮ್ದಕ್ಕೂ ಒಂದು ಕೊನೆ ಇದೆ. ಆಗ ಸುರಭಿ ಅಲ್ಲಿ ಬಂದಿತ್ತು, ಆ ಕಾಮಧೇನು ನಮಸ್ಕಾರ ಮಾಡಿ ಹೇಳಿದ್ರು, ನಿನ್ನಂಥ ಮಹಾಯೋಗಿಯೇ ನಮಗೆ ಪರದೈವ, ನಮ್ಗೆಲ್ರಿಗೂ ನೀನು ಇವತ್ತು ಅನುಗ್ರಹ ಮಾಡಬೇಕು ಅಂತ ಅದು ಕೂಡ ಕೇಳ್ಕೊಂಡಿತ್ತು. ಇಂದ್ರ ಸುರರ್ಷಿಭಿ ಸಾಕಂ ಚೋದಿತೋ ದೇವಮಾತೃಭಿ ಅಭ್ಯಸಿಂಚತ ದಾಶಾರ್ಹಂ ಗೋವಿಂದ ಇತಿ ಚಾಭ್ಯದ. ಮುಂದೆ ಅಲ್ಲಿ ಆ ಇಂದ್ರ ಐರಾವತದ ಸೊಂಡಿಲಿನಿಂದ ಆಕಾಶಗಂಗೆಯ ನೀರಿನಿಂದ ಭಗವಂತನಿಗೆ ಅಭಿಷೇಕ ಮಾಡಿದ. ಗೋವಿಂದ ಗೋವಿಂದ ಅಂತ ನಾಮೋಚ್ಚಾರಣೆ ಮಾಡಿದ. ಅಚ್ಯುತ ಅನಂತ ಗೋವಿಂದ ಅಂತ ಬಹಳ ಪವಿತ್ರವಾದ ನಾಮ. ಗೋವಿಂದ ಅನ್ನೋ ಶಬ್ದಕ್ಕೆ ಏನು ಅರ್ಥ ಇದೆ, ಏನು ಇಲ್ಲ ಅಂತ ಹೇಳುವಂಗಿಲ್ಲ, ಎಲ್ಲ ಅರ್ಥನೂ ಇದ್ದೇ ಇದೆ. ಗೋ ಅಂದ್ರೆ ಭೂಮಿ, ಭೂಮಿಯನ್ನು ಮೇಲೆತ್ತಿ ಹಿಡಿದ ವರಾಹ ಹೌದವನು. ಗೋ ಅಂದ್ರೆ ಶಾಸ್ತ್ರ, ಅದನ್ನು ನಮಗೆ ಕೊಟ್ಟ ವೇದವ್ಯಾಸನೂ ಅವನೇ, ದತ್ತನೂ ಗೋವಿಂದನೇ. ಹೀಗೆಲ್ಲ ಗೋವಿಂದ ಅನ್ನೋ ಶಬ್ದವೂ ಇದ್ದೇ ಇದೆ. ಸ್ವಯಂ ಕೃಷ್ಣನೂ ಕೂಡ ಈ ಎಲ್ಲ ಗೋವುಗಳ ಹಿಂಡಿಗೆ ಒಡೆಯ, ಅದರಿಂದ ಗೋವಿಂದ. ಹಾಗೆ ಗೋ ಅಂದ್ರೆ ಶಾಸ್ತ್ರ, ಅವನು ಈ ಕೃಷ್ಣ ಅರ್ಜುನನಿಗೆ ಭಗವದ್ಗೀತಾ ಉಪದೇಶ ಮಾಡಿದ್ನಲ್ಲ, ಆ ಕಾರಣದಿಂದ ಅವನು ಗೋವಿಂದನೇ. ಸ್ವರ್ಗ, ಗೋವು, ಈ ಎಲ್ಲ ಅರ್ಥಗಳು ಕೂಡ ಅದಕ್ಕಿದ್ದೇ ಇದೆ. ಗೋ ಅಂದ್ರೆ ಲಕ್ಷ್ಮೀದೇವಿಯೂ ಹೌದು, ಎಲ್ಲ ಶಾಸ್ತ್ರದ ದೇವತೆ ಅವಳು, ಅವಳಿಗೆ ಅಭಿಮಾನಿ, ಅವಳಿಗೆ ಒಡೆಯವರು. ಈ ಇದರಿಂದ ಗೋವಿಂದ ಅಂತ ನಾವೊಂದು ತಗೊಂಡ್ರೆ ಅದಕ್ಕೆ ಎಲ್ಲ ಅರ್ಥಗಳು ಕೂಡ ಬಂದೇ ಬರ್ತವೆ. ಅಪ್ಸರೆಯರೆಲ್ಲ ನಾಟ್ಯ ಮಾಡಿದರು, ಅದನ್ನು ಪ್ರಶಂಸೆ ಮಾಡಿದ್ರು, ಅಲ್ಲಿಂದ ಅವರು ಹೊರಟೋದು. ಇಲ್ಲಿ ಭಾಗವತದಲ್ಲಿ ಬಂದಿಲ್ಲ, ಆದರೆ ಹರಿವಂಶದಲ್ಲಿ ಬಂದಿರುವ ಆ ಒಂದೆರಡು ಶ್ಲೋಕಗಳು ಗೋವಿಂದ ಮತ್ತು ಉಪೇಂದ್ರ ಅನ್ನೋ ಒಂದೆರಡು ನಾಮಗಳನ್ನು ನೋಡಿ ಇವತ್ತಿನ ಈ ಭಾಗ ನಾವು ಮುಗಿಸೋಣ. ಅಹಂ ಕಿಲೇಂದ್ರೋ ದೇವಾನಾಂ ತ್ವಂ ಗವಾಂ ಇಂದ್ರತಾಂ ಗತಃ ಗೋವಿಂದ ಇತಿ ಲೋಕಾಸ್ತ್ವಂ ಸ್ತೋಷ್ಯಂತಿ ಭೂಶಾಶ್ವತಂ ಅಂತ ಗೋವಿಂದ ಶಬ್ದದ ಅರ್ಥ. ನನಗೆ ದೇವೇಂದ್ರ ಅಂತಾರೆ, ಯಾಕಂದ್ರೆ ದೇವತೆಗಳ ಇಂದ್ರ ಅಂದ್ರೆ ಒಡೆಯ. ನರೇಂದ್ರ ಅಂದ್ರೆ ಮನುಷ್ಯರಿಗೆ ಒಡೆಯನಾದ ರಾಜನನ್ನೇ ನರೇಂದ್ರ ಅಂತಾರೆ. ನೀನು ಗೋವಿಂದ್ರ, ವಸ್ತುತಃ ಗೋವಿಂದ್ರ ಅಂತ ಶಬ್ದ, ಯಾಕಂದ್ರೆ ಎಲ್ಲ ಗೋವುಗಳಿಗೆ ಒಡೆಯ. ಅದನ್ನ ಸ್ವಲ್ಪ ಬದಲು ಮಾಡಿ ಗೋವಿಂದ ಅಂತ ಕರೆದಿದ್ದಾರೆ. ತ್ವಂ ಗವಾಂ ಇಂದ್ರತಾಂಗತಃ, ಅದರಿಂದ ನೀನು ಗೋವಿಂದ. ಹೀಗೆ ನಿನ್ನನ್ನ ಎಲ್ಲರೂ ಕೂಡ ಗೋವಿಂದ ಗೋವಿಂದ ಅಂತ ಕರೀತಾರೆ. ವಿಂದ ಅಂದ್ರೆ ಪಡೆದವನು, ನಮಗ್ ಕೊಟ್ಟವನು. ಇಂದ್ರ ಅಂದ್ರೆ ಒಡೆಯನೂ ಹೌದು, ಗೋವಿಂದ್ರನೇ ಗೋವಿಂದ. ಈ ನನಗೆ ಇಂದ್ರನಿಗೆ ನೀನು ಮೇಲಿದ್ದಿ. ಮಮೋಪರಿ ಯಥೇಂದ್ರಸ್ತು ಸ್ಥಾಪಿತೋ ಗೋವಿರೀಶ್ವರ. ಉಪ ಅಂದ್ರೆ ಮೇಲೆ, ಅಪ್ ಅಂತಾರೆ ಇಂಗ್ಲಿಷ್ನಲ್ಲಿ. ಇಂದ್ರ ನನ್ನ ಸ್ಥಾನ, ನಂದೇನು ದೊಡ್ಡ ಸ್ಥಾನ, ನನಗಿಂತ ದೊಡ್ಡ ಸ್ಥಾನ ನಿಂದು. ತಾರತಮ್ಯ ಕಕ್ಷಾದಲ್ಲೇ ಸಾಕಾಷ್ಠ ಸಾಪರಾಗತಿ ಅಂತ ಅತ್ಯುನ್ನತ ಸ್ಥಾನದಲ್ಲಿದ್ದವನು ಭಗವಂತ. ಆದ್ರಿಂದ ಉಪ ಮೇಲೆ ಇದ್ದ ಇಂದ್ರ ನೀನು, ನಾನು ಕೆಳಗಿನ ಇಂದ್ರ, ನೀನು ಮೇಲಿನ ಇಂದ್ರ. ಆದ್ರಿಂದ ನಿನ್ನನ್ನ ಉಪೇಂದ್ರ ಅಂತ ನನ್ಕಿಂತ ಮೇಲಿರುವವನು ಅನ್ನೋ ಅರ್ಥದಲ್ಲಿ ಸ್ಥಾಪನೆ ಮಾಡಿದವರು ಈ ಗೋವುಗಳು, ಸುರಭಿ ಮೊದಲಾದ ಗೋವುಗಳು, ಹಾಗೆ ಶಾಸ್ತ್ರಗಳು. ಮತ್ತೆ ಈ ಇಂದ್ರ ಹಾಗೆ ವಾಮನ, ಇವರಿಬ್ರು ಕೂಡ ಅದಿತಿ ದೇವಿಯ ಮಕ್ಕಳು. ಹೀಗೆ ನನಗೆ ಇದೊಂದು ಉಪೇಂದ್ರ ಅನ್ನೋ ಹೆಸರನ್ನು, ಗೋವಿಂದ ಅನ್ನೋ ಹೆಸರನ್ನು ನಿನಗೆ ನಾನು ಕರೆದು ನಿನಗೆ ಸ್ತೋತ್ರ ಮಾಡಿದ್ದೀನಿ ಅಂತ. ನಮ್ದನ್ನ ಈ ಒಂದು ಇಂದ್ರ ಮತ್ತು ಉಪೇಂದ್ರ ಕಥೆಯನ್ನು ಯಾರು ಕೇಳ್ತಾರೆ, ಮತ್ತು ಈ ಗಿರಿಯಜ್ಞ ಯಾರು ಮುಂದೆ ಆಚರಣೆ ಮಾಡ್ತಾರೆ, ಅವ್ರಿಗೆ ಯಾವತ್ತೂ ಅನೀತಿ ಬರೋದಿಲ್ಲ, ತಪ್ಪು ಮಾರ್ಗದಲ್ಲಿ ಅವ್ರು ಯಾವತ್ತೂ ಹೋಗೋದೇ ಇಲ್ಲ. ಕೊನೆಯದು ನನ್ನದೊಂದು ಪ್ರಾರ್ಥನೆ, ನನ್ನ ಅಂಶದಿಂದ ಅರ್ಜುನ ಹುಟ್ಟಿದ್ದಾನೆ, ಅರ್ಜುನ ಕಡೆ ಒಂದು ಗಮನ ಇರಲಿ,
ಮುಂದೆ ಕುರುಕ್ಷೇತ್ರದ ಯುದ್ಧ ಇತ್ಯಾದಿ ಆಗೋದಿದೆ, ಅಲ್ಲೊಂದು ಗಮನ ಇರಲಿ ಅಂತ ಅವನು ಪ್ರಾರ್ಥನೆ ಮಾಡಿದ. ಆಗ ಕೃಷ್ಣ ಅವನಿಗೆ ಹೇಳಿದ, ಅರ್ಜುನನಿಗೆ ಏನೂ ತೊಂದರೆ ಆಗದೇ ಇರುವಂತೆ, ಅವನಿಗೆ ಮಾತ್ರ ಅಲ್ಲ 5 ಪಾಂಡವರಿಗೂ ಕೂದಲು ಕೊಂಕು ಏನೂ ತೊಂದರೆ ಆಗದೇ ಇರುವಂತೆ ನಾನು ಅವರನ್ನು ಕುರುಕ್ಷೇತ್ರದಲ್ಲಿ ನೋಡ್ಕೊಳ್ತೇನೆ. ಆದ್ರಿಂದ ನೀನು ನಿಶ್ಚಿಂತನಾಗಿರ್ಬೋದು ಅಂತ ಹೇಳಿದ. ಇಂದ್ರ ಅದನ್ನು ಸ್ವರ್ಗಲೋಕಕ್ಕೆ ಹೊರಟೋದ. ಅಲ್ಲಿ ಹರಿವಂಶದ ವಿಷ್ಣು ಪರ್ವದಲ್ಲಿ 19ನೇ ಅಧ್ಯಾಯ ಅಲ್ಲಿಗೆ ಸಮಾಪ್ತ ಆಗಿದೆ. ನಾವೀಗೇನು ಭಾಗವತದ ಕಥಾ ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಇವತ್ತಿನ 25ನೇ ಅಧ್ಯಾಯ, ಇವತ್ತಿನ ಕಥಾದಲ್ಲಿ ಅದು ಸಮಾಪ್ತವಾಗಿದೆ. ಹುಸಿಯ ನಾಡಿ ಬಟ್ಟೆವರೆವೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.